ಎಲ್ಲರಿಗೂ ನಮಸ್ಕಾರ. ಗೆಳೆಯ ಶ್ರೀ ಶಿವಕುಮಾರ ಸ್ವಾಮಿ ಕುರ್ಕಿಯವರ ಅಂತರ್ಜಾಲಿತ ಕನ್ನಡಕ ಹಬ್ಬ, ಉಗಾದಿ ಹಬ್ಬ ಈ ವೇದಿಕೆಯಲ್ಲಿ ನೀವು ಸಾಣೆಹಳ್ಳಿಯ ರಂಗ ಚಟುವಟಿಕೆಗಳನ್ನು ಕುರಿತು ಮಾತಾಡಬೇಕು ಅಂತ ಹೇಳಿದಾಗ ಅನಿವಾರ್ಯವಾಗಿ ಕೊಡಬೇಕಾಗಿ ಬಂತು. ಅನಿವಾರ್ಯವಾಗಿ ಯಾಕೆ ಅಂತ ಈ ಶಬ್ದ ಬಳಸ್ತೀನಿ ಅಂತ ಹೇಳಿದರೆ, ನಾನು ಕಳೆದ 25 ವರ್ಷಗಳಿಂದ ಇಲ್ಲೇ ಅಧ್ಯಾಪಕನಾಗಿ ಕೆಲಸ ಮಾಡ್ತಿರೋದ್ರಿಂದ ಅದ್ರ ಜೊತೆಗೆ ಈ ಎಲ್ಲ ರಂಗಭೂಮಿಯ ಚಟುವಟಿಕೆಗಳಲ್ಲೂ ಒಂದಿಲ್ಲೊಂದು ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸ್ತಾ ಬರ್ತಾ ಇರೋದ್ರಿಂದ ಅದು ನನ್ನ ಜವಾಬ್ದಾರಿನೂ ಕೂಡ ಅಂತ ಭಾವಿಸಿ ನಾನು ಈ ವೇದಿಕೆ ಮೇಲೆ ಬರಲಿಕ್ಕೆ ಒಪ್ಕೊಂಡೆ. ಹಾಗೆ ಒಪ್ಕೊಂಡ ಮೇಲೆ ಏನು ಮಾತಾಡಬೇಕು ಅಂತ ಕೇಳಿದಾಗ ಶಿವಸಂಚಾರ ಮತ್ತು ರಂಗ ಚಟುವಟಿಕೆಗಳನ್ನು ಕುರಿತು ಮಾತಾಡಿ ಅಂತ ಕುರ್ಕಿ ಅವರು ಹೇಳಿದರು. ಹೆಂಗೆ ಶುರು ಮಾಡೋದು ಅಂತ ಯೋಚನೆ ಮಾಡಿದಾಗ ನಾನು ಸ್ವಲ್ಪ ಮಟ್ಟಿಗೆ ಗೊಂದಲಕ್ಕೊಳಗಾದೆ. ಏನು ಗೊಂದಲ ಅಂತ ಹೇಳಿದರೆ, ಶಿವಸಂಚಾರ, ಸಾಣೆಹಳ್ಳಿ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇವು ಮೂರು ಒಂದಕ್ಕೊಂದು ತಳುಕು ಹಾಕೊಂಡಿದ್ದಾವೇನೋ ಅಂತ ಅನಿಸುತ್ತೆ. ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಒಂದು ಹೇಳೋಕ್ಕೋದ್ರೆ ಮತ್ತೊಂದನ್ನು ಹೇಳಲೇಬೇಕಾದಂಥ ಸಂದರ್ಭ ಬರ್ತದೆ. ಹಾಗಾಗಿ ಇಡಿಯಾಗಿ ನನಗೆ ತಿಳಿದಿರುವ ಅಥವಾ ಸದ್ಯಕ್ಕೆ ಲಭ್ಯವಿರುವಂಥ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಒಂದಷ್ಟು ಹೊತ್ತು ನಿಮ್ಮ ಜೊತೆಗೆ ಸಾಣೆಹಳ್ಳಿಯಲ್ಲಿ ನಡೆದಂಥ ರಂಗ ಚಟುವಟಿಕೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಶಿವಸಂಚಾರವನ್ನು ಕುರಿತು ಕೆಲವು ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲಿಂದ ಶುರು ಮಾಡೋದು ಇದನ್ನು ಅಂತ ಆಲೋಚನೆ ಮಾಡಿ ನೋಡಿದಾಗ, ಈ 21ನೇ ಶತಮಾನದ ಶಿವಸಂಚಾರ, ಈ ಶಿವಸಂಚಾರದ ಬೇರುಗಳು ಹುಡ್ಕೊಂತ ಹೋದರೆ 12ನೇ ಶತಮಾನದ ಬಸವಾದಿ ಶಿವಶರಣರ ತನಕ ಹೋಗಿ ಮುಟ್ಟೋದನ್ನು ನಾನು ಗ್ರಹಿಸಿದೆ. ಹೇಗೆ ಇದು 21ನೇ ಶತಮಾನ ಇರಲಿ 12ನೇ ಶತಮಾನ ಇರಲಿ ಅಂತ ನೀವು ಕೇಳೋದಾದರೆ, ಹಾಗೆ ನೋಡಿ, ಇಲ್ಲಿ ನಮ್ಮ ಈ ಮಠ ಅಂದರೆ ಸಾಣೆಹಳ್ಳಿಯ ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠ ಏನಿದೆ, ಅದು ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಶಾಖಾ ಮಠ. ಸಿರಿಗೆರೆಯ ತರಳಬಾಳು ಜಗದ್ಗುರು ಬೃಹನ್ಮಠದ ಒಂದು ಸಂಸ್ಥಾಪಕರು ವಿಶ್ವಬಂಧು ಮರಳಿಸಿದ್ರು. ನೀವು ನೋಡ್ತಾ ಇರುವಂಥ ಚಿತ್ರ ಏನಿದೆ, ವಿಶ್ವಬಂಧು ಮರಳಿಸಿದ್ರು. ಇವರು 12ನೇ ಶತಮಾನದ ಬಸವಣ್ಣನವರ ಹಿರಿಯ ಸಮಕಾಲೀನರು ಅಂತ ಐತಿಹಾಸಿಕ ದಾಖಲೆಗಳು ಹೇಳ್ತವೆ. ಅವ್ರದ್ದೊಂದು ವಚನವೂ ಕೂಡ ನಮಗೆ ಉಲ್ಲೇಖವಾಗಿ ಸಿಗ್ತದೆ. ಈ ವಿಶ್ವಬಂಧು ಮರಳಿಸಿದ್ದರಿಂದ ಆರಂಭವಾದಂತಹ ಪೀಠ ಉಜ್ಜಯಿನಿಯಲ್ಲಿ, ಬಳ್ಳಾರಿ ಜಿಲ್ಲೆ ಉಜ್ಜಯಿನಿಯಲ್ಲಿ ಆರಂಭವಾದಂಥ ಪೀಠ ಕಾಲಕ್ರಮೇಣ ಮುಂದುವರೆದು ಸಿರಿಗೆರೆಗೆ ಬರ್ತದೆ. ಸಿರಿಗೆರೆನಲ್ಲಿ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಪಟ್ಟಾಧಿಕಾರಕ್ಕೆ ಬಂದಾಗ ಅದು ಪ್ರವರ್ಧಮಾನಕ್ಕೆ ಬರ್ತದೆ. ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಪ್ರತಿಷ್ಠಿತ ಹೆಸರನ್ನು ಅದು ಗಳಿಸ್ಕೊಳ್ತತೆ ಅನ್ನೋಂಥದ್ದನ್ನು ಭಾಳ ಜನರು ಬಲ್ರಿ. ಅದರ ಶಾಖಾ ಮಠ ಸಾಣೆಹಳ್ಳಿಯ ಶ್ರೀಮಠ. ಈಗ ನಾವು ನೋಡಿದ್ವಿ, ವಿಶ್ವಬಂಧು ಮರಳಿಸಿದ್ರು. ಇವರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಬಸವಣ್ಣವರು ವಿಶ್ವಬಂಧು ಮರಳಿಸಿದ್ದರ ಹಿರಿಯ ಸಮಕಾಲೀನರು. ಬಹುತೇಕ ಬಸವಣ್ಣನವರ ಆಶಯಗಳು ಮತ್ತು ಮರಳಿಸಿದ್ದರ ಆಶಯಗಳು ಎರಡೂ ಒಂದಕ್ಕೊಂದು ಭಾಳ ಪೂರಕವಾಗಿರುವಂಥವು. ಹೆಚ್ಚು ಕಡಿಮೆ ಒಂದೇ ಗರಡಿನಲ್ಲಿ ಅಥವಾ ಒಂದೇ ಸಮಾನ ಮನಸ್ಥಿತಿನಲ್ಲಿ ಅವರು ಬೆಳೆದಂಥವ್ರು ಅಂತ ಕಾಣಿಸ್ತದೆ. ಬಸವಣ್ಣನಲ್ಲಿರುವಂಥ ಏನು ಸಮಾನತೆಯ ಆಶಯಗಳಿದ್ವಲ್ಲ, ಅದೇ ಸಮಾನತೆಯ ಆಶಯಗಳು ವಿಶ್ವಬಂಧು ಮರಳಿಸಿದ್ದರಲ್ಲೂ ಕೂಡ ಇದ್ದವು. ವಿಶ್ವಬಂಧು ಮರಳಿಸಿದ್ರು ಹುಟ್ಟಿನಿಂದ ಕೆಳಜಾತಿಯ ಅಂದರೆ ಮಾದಿಗ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರು ಬೆಳೆದು ವಿಶ್ವಮಾನವರಾಗ್ತಾರೆ. ತಮ್ಮ ನಡವಳಿಕೆ, ರೀತಿ, ನೀತಿಗಳಿಂದ ವಿಶ್ವಬಂಧು ಅನ್ನುವಂಥ ಒಂದು ಬಿರುದಾವಳಿಯನ್ನು ಅವರು ಪಡ್ಕೊಳ್ತಾರೆ. ತಾವು ಆಚರಿಸಿದ ಅಥವಾ ನಡೆದುಕೊಂಡಂಥ ರೀತಿ ಕೇವಲ ನನ್ನೊಂದಿಗೆ ಇದು ಮುಕ್ತಾಯ ಆಗಬಾರ್ದು, ಈ ಪರಂಪರೆ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ಅವರು ತರಳಬಾಳು ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಆ ಪೀಠ ಇಲ್ಲಿವರೆಗೂ ಬಂದಿರೋದನ್ನು ನಾನು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಹೀಗೆ ಬಸವಣ್ಣವರು ವಿಶ್ವಬಂಧು ಮರಳಿಸಿದ್ದರ ನಂತರ ಇದಕ್ಕೆ ಹೆಚ್ಚು ಬೆಲೆ ಬಂದಂಥದ್ದು, ಹೆಚ್ಚು ಮಾನ್ಯತೆ ಬಂದಂಥದ್ದು ಶ್ರೀ ತರಳಬಾಳು ಜಗದ್ಗುರುಗಳಾದಂಥ 20ನೆಯ ಜಗದ್ಗುರುಗಳಾದಂತಹ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಂದ. ನೀವೀಗ ನೋಡ್ತಾ ಇರುವಂಥ ಚಿತ್ರ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು. ಇವರ ವ್ಯಕ್ತಿತ್ವವನ್ನು ಬಲ್ಲಂಥವರು,
ಒಂದು ಬಹುಮುಖ ವ್ಯಕ್ತಿತ್ವ ಪೂಜ್ಯರದ್ದು. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ಪೂಜ್ಯರು ಒಂದು ಸುಧಾರಣೆ ಮಾಡದಂಥ ಕ್ಷೇತ್ರಗಳೇ ಇಲ್ಲ. ಅದು ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವ್ರು. ಅಷ್ಟೇ ಅಲ್ಲ, ರಂಗಭೂಮಿಯಲ್ಲೂ ಕೂಡ ಒಂದು ವಿಶಿಷ್ಟವಾದಂಥ ಛಾಪನ್ನು ಮೂಡಿಸಿದಂಥವರು ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು. ಅವರು ಕಲಾ ಪೋಷಕರು ಅಷ್ಟೇ ಅಲ್ಲ, ಸ್ವತಃ ನಾಟಕಕಾರರು ಮತ್ತು ನಿರ್ದೇಶಕರು, ಸಂಘಟಕರು ಆಗಿದ್ದರು ಅನ್ನೋದನ್ನು ಹಲವರು ಹಿರಿಯರು ಬಲ್ರಿ. ಸ್ವತಃ ತಾವೇ ಬರೆದಂಥ ನಾಟಕಗಳೇನಿದ್ದಾವೆ, ವಿಶ್ವಬಂಧು ಮರುಸಿದ್ಧ ಇರ್ಬೋದು, ಆಮೇಲೆ ಮರಣವೇ ಮಹಾನವಮಿ, ಶರಣಸ್ಥಿತಿ ಲಿಂಗಪತಿ ನಾಟಕಗಳು ಈಗಲೂ ಕೂಡ ಅತ್ಯಂತ ಪ್ರಸ್ತುತವಾದಂಥವು. ಈಗಿನ ಸಮಕಾಲೀನ ವಿಮರ್ಶೆಗೆ ಒಳಪಟ್ಟಾಗಲೂ ಕೂಡ ಈಗ ಇತ್ತೀಚೆಗೆ ರಚನೆಗೊಂಡಂತಹ ಯಾವ ಆಧುನಿಕ ನಾಟಕಗಳಿಗೂ ಕಡಿಮೆ ಇಲ್ಲದಂಥ ಒಂದು ರಚನೆ, ಆ ರಚನಾ ತಂತ್ರಗಳು ಆ ನಾಟಕಗಳಿರೋದನ್ನು ನಾವು ಖಂಡಿತವಾಗಿ ಯಾರಾದರೂ ಕೂಡ ಗಮನಿಸ್ಬೋದು. ಅಂತಹ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಸ್ವತಃ ತಾವೇ ಶ್ರೀಮಠದ ಅಡಿನಲ್ಲೇ ಸ್ವತಂತ್ರ ಪೂರ್ವದಲ್ಲೇ ಸಿರಿಗೆರೆಯಲ್ಲಿ ತರಳಬಾಳು ಕಲಾ ಸಂಘವನ್ನು ಆರಂಭ ಮಾಡ್ತಾರೆ. ಅದರ ಮುಖೇನವಾಗಿ ಅದನ್ನು ನೆಪವಾಗಿಟ್ಕೊಂಡು ತಾವೇ ಬರೆದಂಥ ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ. ಇದರ ಹಿಂದಿನ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ಬಸವಾದಿ ಶಿವಶರಣರ ತತ್ವ ಆದರ್ಶಗಳನ್ನು ಅತ್ಯಂತ ಸುಲಭವಾಗಿ ಮತ್ತು ಅಷ್ಟೇ ಸಮರ್ಥವಾಗಿ ಜನರ ಮಾನಸಕ್ಕೆ ಮುಟ್ಟಿಸುವಂಥ ಒಂದು ಸಮರ್ಥ ಮಾಧ್ಯಮ ರಂಗಭೂಮಿ ಅನ್ನೋದನ್ನು ಅವರು ಬಹಳ ಬೇಗ ಗ್ರಹಿಸಿದರು. ಹಾಗಾಗಿ ತಮ್ಮಲ್ಲೇ ಅವರೊಂದು ಕಲಾ ಸಂಘವನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಅಣ್ಣನ ಬಳಗ, ಅಕ್ಕನ ಬಳಗ ಮತ್ತು ಪ್ರಕಾಶನಗಳನ್ನು ಕೂಡ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳವರು ಸಿರಿಗೆರೆಯಲ್ಲಿ ಆರಂಭ ಮಾಡ್ತಾರೆ. ಹಾಗೆ ಅದೇ ಪರಂಪರೆಯನ್ನು ಈಗಿನ 21ನೇ ಜಗದ್ಗುರುಗಳಾದಂತಹ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಕೂಡ ಮುಂದುವರಿಸಿಕೊಂಡು ಬಂದಿರೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಇಂಥದ್ದೇ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಗರಡಿಯಲ್ಲಿ ಪಳಗಿದಂಥವರು ಮತ್ತು ಅವರ ಕೃಪಾಶೀರ್ವಾದದಿಂದಲೇ ಸ್ವಾಮೀಜಿಗಳಾದಂಥವರು ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು. SSLCಯ ನಂತರ ಮುಂದೇನು ಅನ್ನುವಂಥ ಪ್ರಶ್ನೆ ಇಟ್ಟುಕೊಂಡು ಒಂದು ಜೀವನೋಪಾಯಕ್ಕಾಗಿ ಅವರು ಸಿರಿಗೆರೆಗೆ ಬಂದಂಥ ಪಂಡಿತಾರಾಧ್ಯ ಶ್ರೀಗಳು, ಕರಿಬಸಯ್ಯ ಅವರ ಪೂರ್ವಾಶ್ರಮದ ಹೆಸರು. ಅಲ್ಲಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಆಶ್ರಯಕ್ಕೆ ಕೃಪೆಗೆ ಪಾತ್ರರಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಪೂಜ್ಯರ ಬುದ್ಧಿವಂತಿಕೆ, ಬದ್ಧತೆ ಅವುಗಳನ್ನು ಗಮನಿಸಿದಂಥವರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಮುಂದೆ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು ಅನ್ನುವಂಥ ಹೆಸರಿನಲ್ಲಿ ಸಾಣೆಹಳ್ಳಿನಲ್ಲಿ 1977ರಲ್ಲಿ ಶಾಖಾ ಮಠಕ್ಕೆ ಪಟ್ಟಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರು ತಮ್ಮ ಬಾಲ್ಯ ದಿನಗಳಲ್ಲಿ ಮತ್ತು ನಂತರ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಗರಡಿಯಲ್ಲಿ ಪಳಗಿದ್ರಿಂದ ಅವರ ಬಹುತೇಕ ಎಲ್ಲ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಗಮನಿಸಿದಂಥವರು. ಅದರಲ್ಲಿ ರಂಗಭೂಮಿಯ ಕಾರ್ಯಗಳನ್ನು ಕೂಡ ಅವರು ಹತ್ತಿರದಿಂದ ಗಮನಿಸಿದಂಥವರು ಮತ್ತು ಕೆಲವೊಂದು ನಾಟಕಗಳಲ್ಲಿ ಅವರು ಪಾತ್ರಧಾರಿಗಳಾಗಿ ಕೂಡ ಅಭಿನಯಿಸಿದ್ದಾರೆ ಅನ್ನೋದನ್ನು ನಾವು ಕೇಳಲ್ಪಟ್ಟಿದ್ದೀವಿ. ಹೀಗೆ ಇವ್ರಿಗೂ ಕೂಡ ಅದು ಬಹಳ ಬೇಗ ಮನವರಿಕೆ ಆಯಿತು. ಸಮಾಜವನ್ನು ತಿದ್ದಲಿಕ್ಕೆ, ಸುಧಾರಣೆ ಮಾಡಲಿಕ್ಕೆ ಅಥವಾ ಅವರಿಗೊಂದು ಮೆಸೇಜನ್ನು, ಮಾಹಿತಿಯನ್ನು ಕೊಡಲಿಕ್ಕೆ ರಂಗಭೂಮಿ ಅತ್ಯಂತ ಸಮರ್ಥವಾದಂಥ ಒಂದು ಮಾಧ್ಯಮ ಅನ್ನೋದು ಯಾವಾಗ ಅರ್ಥ ಆಯಿತೋ ಆಗ ಮೊದಲು ಮಾಡಿದ ಕೆಲಸ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಸಾಣೆಹಳ್ಳಿನಲ್ಲಿ 1987ರಲ್ಲಿ ತಮಗೆ ಗುರುದೀಕ್ಷೆಯನ್ನು ಕೊಟ್ಟಂತಹ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಹೆಸರಿನಲ್ಲೇ ಶ್ರೀ ಶಿವಕುಮಾರ ಕಲಾ ಸಂಘ ಅನ್ನುವಂಥದ್ದನ್ನು ಸಾಣೆಹಳ್ಳಿನಲ್ಲಿ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಶ್ರೀ ಗುರುಪಾದೇಶ್ವರ ಪ್ರೌಢಶಾಲೆಯ ನೌಕರರು, ಗ್ರಾಮಸ್ಥರು ಸೇರ್ಕೊಂಡು ವರ್ಷದಲ್ಲಿ 1-2 ನಾಟಕಗಳನ್ನು ಆಡ್ತಾ ಇದ್ರು. ಹೀಗೆ ಇದು ನಡೀತಾ ಇರಬೇಕಾದ್ರೆ 1997ನೇ ಇಸ್ವಿನಲ್ಲಿ ಒಂದು ಚಿಕ್ಕ ಘಟನೆ ಘಟಿಸ್ತದೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು ಈಗಿನಂತೆ ಆಗಲೂ ಕೂಡ ಒಂದು ಕಾರ್ಯಕ್ರಮ, ಚಿತ್ರದುರ್ಗದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿಗೆ CG ಕೃಷ್ಣಸ್ವಾಮಿ, ಪ್ರೊಫೆಸರ್ CGK ಅಂತ ನಾವೇನು ಕರಿತೀವಿ, ಬೆಂಗಳೂರಿನ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ರಂಗಭೂಮಿಯ ಏಕಲವ್ಯ ಪ್ರತಿಭೆ CGK ಅವರದ್ದು, ಅವರು ಬಂದಿರ್ತಾರೆ. ಮತ್ತು ಆಗಿನ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂತಹ K. ಮರುಸಿದ್ದಪ್ಪನವರು ಇರ್ತಾರೆ.
ಇವರು ಮೂವರು ಸಮಾಗಮ ಆದಾಗ ಆ ವೇದಿಕೆಯಲ್ಲಿ ಕುಳಿತಾಗ ಮಾತಿಗೆ ಮಾತು ಬೆಳೆದು ಪೂಜ್ಯರು ಸಾಣೇಹಳ್ಳಿ ಶಿವಕುಮಾರ ಕಲಾ ಸಂಘದ ಚಟುವಟಿಕೆಗಳನ್ನು ವಿವರಿಸಿದಾಗ CGK ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿ, ವರ್ಷದಲ್ಲಿ 1-2 ನಾಟಕಗಳನ್ನ ಆಡಿದರೆ ಏನು ಉಪಯೋಗ, ನೀವೊಂದು ರೆಪರ್ಟರ್ನೇ ಮಾಡಬೇಕು, ನಿರಂತರವಾಗಿ ನಡಿಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಪಂಡಿತಾರಾಧ್ಯ ಶ್ರೀಗಳವರು ಹೇಳಿದಂಥ ಮಾತು ನೋಡಿ, ನಿಮ್ಮಂಥವ್ರು ಹೇಳೋರು ಬೇಕಾದಷ್ಟು ಜನ, ಆದರೆ ನಿಂತು ಮಾಡೋರು ಭಾಳ ಕಡಿಮೆ. ಹಾಗೊಂದು ವೇಳೆ ನೀವೇನಾದರೂ ನಿಂತು ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ನಾವೆಲ್ಲ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತಿಗೆ CGK ಅವರು ಬದ್ಧರಾಗ್ತಾರೆ. CGK ಅವರ ಕಮಿಟ್ಮೆಂಟಿಗೆ ಪೂಜ್ಯ ಪಂಡಿತಾರಾಧ್ಯ ಸ್ವಾಮಿಗಳವರು ಕೂಡ ಬದ್ಧರಾಗ್ತಾರೆ. ಅದರ ತತ್ಫಲವಾಗಿ ಹುಟ್ಕೊಂಡಂಥದ್ದೇ ಶಿವಸಂಚಾರ. ನೋಡಿ, ಇಲ್ಲೊಂದು ಒಳ್ಳೆಯ ಚಿತ್ರ ಇದೆ. ಒಂದು CG ಕೃಷ್ಣಸ್ವಾಮಿಯವರು ಮತ್ತು ಪಂಡಿತಾರಾಧ್ಯ ಶ್ರೀಗಳವರು ಈಗೊಂದು ಇತ್ತೀಚೆಗೆ 2016ನೇ ಇಸ್ವಿನಲ್ಲಿ ಶ್ರೀ ಶಾಮನೂರು ಶಿವಶಂಕರಪ್ಪ ಒಳಾಂಗಣ ರಂಗಮಂದಿರವನ್ನು ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದ್ದು ಮತ್ತು ಅದು ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮ ಒಳಾಂಗಣ ರಂಗಮಂದಿರಗಳಲ್ಲಿ ಒಂದು ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಇದರ ಕಲ್ಪನೆ ಆಗಲೇ ಅಂದರೆ 2001-2ನೇ ಇಸ್ವಿನಲ್ಲೇ ಮೂಡಿತ್ತು ಮತ್ತು ಅದರ ಸ್ಟ್ರಕ್ಚರನ್ನು ಕುಳಿತುಕೊಂಡು ಚರ್ಚೆ ಮಾಡ್ತಿರೋದು ಒಂದು ದೃಶ್ಯ. ಅದು ಹೀಗಿರಬೇಕು ಅನ್ನುವಂಥದ್ದನ್ನು ಒಂದು ಮಿನಿಯೇಚರ್ ಮಾಡಿ ಅದನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯ CGK ಅವರ ಒಂದು ಭಾವಚಿತ್ರ. ದುರಾದೃಷ್ಟ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, CGK ಶಿವಸಂಚಾರವನ್ನು ಆರಂಭ ಮಾಡಿದರು. ಅವರ ಮಾತಿನಂತೆ ಹೆಗಲಿಗೆ ಹೆಗಲು ಕೊಟ್ಟು ರಂಗಭೂಮಿಯ ಚಟುವಟಿಕೆಗಳಲ್ಲಿ ಸದಾ ಪೂಜ್ಯರೊಡನೆ ಕೈ ಓಡಿಸಿದರು. ಅದಕ್ಕೆ ನಾನೇ ಜೀವಂತ ಸಾಕ್ಷಿ ಅಂತ ಕಾಣಿಸ್ತದೆ. CGK ಅವರು ನಿಧನರಾಗುವ ದಿನಗಳವರೆಗೆ ಇಲ್ಲಿನ ಚಟುವಟಿಕೆಗಳು ಮತ್ತು CGK ಅವರ ನಡುವಿನ ಪೂಜ್ಯ ಸ್ವಾಮೀಜಿಗಳು ಮತ್ತು CGK ಅವರ ನಡುವಿನ ಅನೇಕ ಕಾರ್ಯಚಟುವಟಿಕೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಆಕಸ್ಮಿಕವಾಗಿ ಅಥವಾ ಅದೊಂದು ದುರಾದೃಷ್ಟಕರ ಸಂಗತಿ ಅನ್ನುವಂತೆ ಅವರು ಸಾಣೇಹಳ್ಳಿ ಮತ್ತು ಸಿರಿಗೆರೆಯ ರಂಗಭೂಮಿ ಮತ್ತು ಎಲ್ಲ ಸಮಗ್ರ ಚಿತ್ರಗಳನ್ನು, ಸಮಗ್ರ ಕಾರ್ಯಕ್ರಮಗಳನ್ನು ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸಿತ್ತು. ಆ ಕನಸಿನ ಅನುಗುಣವಾಗಿ ಹೆಸರಾಂತ ಚಿತ್ರ ನಿರ್ದೇಶಕರಾದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ಸಾಣೇಹಳ್ಳಿಗೆ, ಸಿರಿಗೆರೆಗೆ ಕರ್ಕೊಂಡು ಬಂದಿದ್ದರು ಮತ್ತು ಆ ನಿಟ್ಟಿನಲ್ಲಿ ರೆಕಾರ್ಡಿಂಗು ಅಥವಾ ಶೂಟಿಂಗು ನಡೆದಿತ್ತು. ಸಿರಿಗೆರೆನಲ್ಲಿ ಇರಬೇಕಾದ್ರೆ ಆ ಶೂಟಿಂಗು ಅರ್ಧಂಬರ್ಧ ಆಗಿತ್ತು. ಅದು ಸಿರಿಗೆರೆನಲ್ಲಿ ಇರಬೇಕಾದ್ರೆ ಅವರು 2006 ಜನವರಿ 11ರಂದು ಬೆಳಗಿನ ಜಾವ 5 ಗಂಟೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ತಕ್ಷಣಕ್ಕೆ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪೂಜ್ಯ ಜಗದ್ಗುರುಗಳವರು, ಪಂಡಿತಾರಾಧ್ಯ ಶ್ರೀಗಳವರು ಎಲ್ಲರೂ ಸೇರಿಕೊಂಡು ದಾವಣಗೆರೆಗೆ ಸೇರಿಸುವಂಥ ಪ್ರಯತ್ನ ಪಡ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲೇ ಅವರು ನಿಧನರಾದಂಥ ಒಂದು ಸುದ್ದಿ ಬರುತ್ತೆ. ಅದರ ನಂತರ ಮತ್ತೆ ವಾಪಸ್ಸು ಸಿರಿಗೆರೆಗೆ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಅಲ್ಲಿಂದ ಅವರ ಕಾರ್ಯಕ್ಷೇತ್ರ ಬೆಂಗಳೂರು ಏನಾಗಿತ್ತು, ಅವರ ಮನೆ ಮತ್ತು ರವೀಂದ್ರ ಕಲಾಕ್ಷೇತ್ರದ ಹಿಂಬದಿಯ ಸಂಸಾರಂಗ ಮಂದಿರ ಮತ್ತು ಅಲ್ಲಿಂದ ಅವತ್ತು ರಾತ್ರಿ ಅವರು ಹುಟ್ಟೂರಾದಂಥ ಚಳ್ಳಕೆರೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು. ನಂತರ ಆ ಪಾರ್ಥಿವ ಶರೀರ ಬಂದಿದ್ದು ಸಾಣೇಹಳ್ಳಿ ಮಠದ ಅವರೇ ಕಂಡಂಥ ಕನಸೇನಿತ್ತು, ರಂಗಭೂಮಿಯ ಕನಸು, ರಂಗಮಂದಿರ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು, ಆ ಬಯಲು ರಂಗಮಂದಿರದ ಎಡಭಾಗದಲ್ಲಿ ಅವರ ಆ ಸಮಾಧಿ ಆಗಿರೋದನ್ನು ನಾವು ಆ ಚಿತ್ರದಲ್ಲಿ ಕಾಣಬಹುದು. ಹೀಗೆ ಕೊನೆಯ ಕ್ಷಣದವರೆಗೂ CGK ಪೂಜ್ಯರ ರಂಗ ಚಟುವಟಿಕೆಗಳಿಗೆ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಒತ್ತಾಸೆಯಾಗಿ ನಿಂತಿದ್ದರು. ಪೂಜ್ಯರು ಕೆಲವು ಚಟುವಟಿಕೆಗಳನ್ನು ನಿಲ್ಲಿಸಿದ್ರು ಅಥವಾ ಮರೆತಿದ್ರು ಕೂಡ ಅವರು ಮರೆತಿರಲಿಲ್ಲ. ಬೆಳಿಗ್ಗೆ ಆವಾಗ ಮೊಬೈಲ್ ಆಗ್ತಾನೆ ಇನ್ನೂ ಆರಂಭ ಆಗಿತ್ತು, ಮೊಬೈಲ್ ಈ ಥರದ ಆ್ಯಂಡ್ರಾಯ್ಡ್ ಸೆಟ್ಗಳು ಇರಲಿಲ್ಲ. ಅವ್ರು ಬೆಳಿಗ್ಗೆ ಲ್ಯಾಂಡ್ ಲೈನಿಗೆ ಫೋನ್ ಮಾಡೋರು, ಅದನ್ನು ನಾನು ಅಟೆಂಡ್ ಮಾಡಲೇಬೇಕಾಗಿತ್ತು. ಅವ್ರು ವಾಕ್ ಹೋಗಿ ಬಂದು ಬಹುಶಃ 6 ಗಂಟೆಯಿಂದ ವಾಕ್ ಹೋಗಿ ಬಂದು 7 ಗಂಟೆಗೆ ಕೂತ್ಕೊಳ್ಳೋರು. 7 ಗಂಟೆಯಿಂದ ಕೂತ್ಕೊಂಡ ತಕ್ಷಣಕ್ಕೆ ಮಾಡ್ತಿದ್ದ ಕೆಲಸನೇ ಅವರು ತಮ್ಮ ಆಪ್ತೇಷ್ಟರಿಗೆ ಫೋನ್ ಮಾಡಿ ಏನೇನು ಕೆಲಸ ಆಗಿದೆ, ಏನೇನು ಆಗಬೇಕು ಅನ್ನೋದನ್ನು ಸೂಚಿಸೋದು. ಹಾಗೆ 7ರಿಂದ 8 ಗಂಟೆವರೆಗೂ ನಾವು ಒಂದು ಲ್ಯಾಂಡ್ಲೈನ್ ಪಕ್ಕದಲ್ಲಿ ಕೂತ್ಕೋಬೇಕಾಗಿತ್ತು. ಅವರು ಫೋನ್ ಮಾಡೋರು, ಹಿಂದೇನಾಗಿತ್ತು, ಮುಂದೆ ಏನು ಕೆಲಸಗಳಾಗಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳೋರು, ಮತ್ತು ಅದು ಕಾರ್ಯಕಾರಿಗೊಳಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ ಅನ್ನೋಂಥದ್ದು. ಹೀಗೆ ಶಿವಸಂಚಾರದ ಪ್ರೇರಕರಾಗಿ CGK ಅವರನ್ನು ನಾವು ಗುರುತಿಸ್ಬೋದು. ಶಿವಸಂಚಾರ ಆರಂಭ ಆಗಿದ್ದು 1997ರಲ್ಲಿ. 1997ರಲ್ಲಿ ಆರಂಭವಾದಂಥ ಶಿವಸಂಚಾರ ಇದುವರೆಗೂ ವರ್ಷಕ್ಕೆ 3 ನಾಟಕಗಳಂಗೆ 69 ನಾಟಕಗಳು, ಅದರ 3125ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು
ಕರ್ನಾಟಕ ಮತ್ತು ನಾಡಿನ ಒಳಗೆ ಮತ್ತು ಹೊರಗೂ ಕೂಡ ಆ ಪ್ರದರ್ಶನವನ್ನು ಮಾಡಿದೆ. ರಂಗಭೂಮಿಯ ಚರ್ಚೆ ಬಂದಾಗ ಇಡೀ ಭಾರತದಲ್ಲೇ ಬಹುಶಃ ಸಾಣೆಹಳ್ಳಿಯ ಈ ಚಟುವಟಿಕೆಗಳನ್ನು ಹೊರತುಪಡಿಸಿ ಅಥವಾ ಬಿಟ್ಟರೆ ಆ ಚರ್ಚೆ ಅಪೂರ್ಣ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಇಡೀ ದೇಶದಾದ್ಯಂತ ರಂಗಭೂಮಿಯ ಚಟುವಟಿಕೆಗಳು ಕಾರಣ ಆಗಲಿಕ್ಕೆ ಬೆಳಿಲಿಕ್ಕೆ ಸಾಣೆನಲ್ಲಿ ಈ ಶಿವಸಂಚಾರ ಆ ಒಂದು ಮೂಲ ಮಂತ್ರ ಆಯಿತು, ಪ್ರೇರಕ ಶಕ್ತಿ ಆಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಒಮ್ಮೆ ಒಂದು ಜರ್ನಿಯನ್ನು ಹಿಂತಿರುಗಿ ನೋಡೋಣ, ಯಾವ್ಯಾವ ನಾಟಕಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ. ಬರೀ ನಾಟಕ ಪ್ರದರ್ಶನ ಅಂದರೆ ಅದರಿಂದ ಹಲವಾರು ಅಂಶಗಳು ಕೆಲಸ ಮಾಡ್ತವೆ. ಏನು ಹೊಸ ನಾಟಕಗಳ ರಚನೆ ಆಗಿದೆ ಶಿವಸಂಚಾರದಿಂದಾಗಿ, ಹೊಸ ಪ್ರೇಕ್ಷಕರಿಂದ ರಚನೆ ಆಗಿದೆ, ಹೊಸ ರಂಗ ಸಂಘಟನೆಗಳು ರಚನೆ ಆಗಿದೆ. ಹಾಗೆ ಒಂದು 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 ರಂಗ ಚಳುವಳಿನೇ, ರಂಗ ಕ್ರಾಂತಿಯೇ ಹಳ್ಳಿಗಾಡಿನಲ್ಲಿ ನಡೆದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, 1997ರಲ್ಲಿ ಮೊದಲ ಬಾರಿಗೆ ಶಿವಸಂಚಾರ ಆರಂಭ ಆದಾಗ ಮಹಾಬೆಳಗು ನಾಟಕ ತೆಗೆದುಕೊಳ್ಳಲಾಯಿತು. ಮಹಾಬೆಳಗು ನಿಮಗೆ ಗೊತ್ತಿರೋ ಹಾಗೆ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಜೀವನ ಆಧಾರಿತ ನಾಟಕ. ಅದು ನಾಟಕ ಅಲ್ಲ, ಅದು ಜೀವನದಲ್ಲೇ ಒಂದು ಪ್ರತಿರೂಪವಾಗಿ ಇಡುವಂತಹ ಒಂದು ಕೆಲಸ. ಡಾಕ್ಟರ್ ರಾಜಶೇಖರ್ ಹನುಮಲಿಯವರು ಬರೆದಿರುವಂಥದ್ದು ಮತ್ತು ಅದನ್ನು ಅಶೋಕ್ ಬಾದರ್ದಿನಿಯವರು ನಿರ್ದೇಶನ ಮಾಡಿದರು. ಇನ್ನೊಂದು ಶೋಕಚಕ್ರ ಶ್ರೀರಂಗ ಅವರದ್ದು, ಸಿ ಜಿ ಕೃಷ್ಣಸ್ವಾಮಿನೇ ಅಂದರೆ CGK ಅವರೇ ಆ ನಾಟಕವನ್ನು ನಿರ್ದೇಶನ ಮಾಡಿದರು. ಮತ್ತೊಂದು ಉರ್ಲಿಂಗ್ ಪೆದ್ದಿ ಮಹಾದೇವ ಬಣಕಾರದ್ದು, YD ಬದಾಮಿ ಮತ್ತು ಮಂಜುಳಾ ಅವರು ನಿರ್ದೇಶನ ಮಾಡಿರುವಂಥದ್ದು. 1998ರಲ್ಲಿ ಬಾಳ ಭಿಕ್ಷುಕ ಮುದೇನೂರು ಸಂಗಣ್ಣ ಅವರದ್ದು, ಜಯಶ್ರೀ ಅವರು ಅದನ್ನು ನಿರ್ದೇಶನ ಮಾಡಿದರು. ಹಾಗೆ ದೊರೆ ಈಡಿಪಸ್ ಇನ್ನೊಂದು ನಾಟಕ, ಅದರ ಮೂಲ ಸೋಫೋಕ್ಲಿಸು ಅನುವಾದ P ಲಂಕೇಶು, ನಿರ್ದೇಶನ ಮಾಡಿದವರು C ಬಸವಲಿಂಗಯ್ಯನವರು. ಇದೊಂದು ನಾಟಕಗಳ ಪಟ್ಟಿ ಆಗಿದೆ, ನಾನು ಹಾಗೆ ಹೇಳ್ಕೊಂಡು ಹೋಗ್ತಿದ್ದೆ. ಒಂದೊಂದು ನಾಟಕಗಳಿಗೂ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ, ರಂಗಭೂಮಿಗೆ ಒಂದು ಕಾಣಿಕೆ ಇದೆ. ನನಗೆ ಈ ನಾಟಕ ಹೆಸರು ಹೇಳಿದ ತಕ್ಷಣಕ್ಕೆ ನೆನಪಾಗಿರುವಂಥದ್ದು ದೊರೆ ಈಡಿಪಸ್ ನಾಟಕ ಅಂದ ತಕ್ಷಣಕ್ಕೆ ಬಸವಲಿಂಗಯ್ಯನವರು. ಇವತ್ತು ಬಸವಲಿಂಗಯ್ಯನವರು ದೇಶದ ಪ್ರಖ್ಯಾತ ರಂಗ ನಿರ್ದೇಶಕರಲ್ಲಿ ಒಬ್ಬರು. NSDಯ ಬೆಂಗಳೂರು ಬ್ರಾಂಚಿನ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಮೊಟ್ಟ ಮೊದಲಿಗೆ ಬಂದದ್ದು ಈ ನಾಟಕ ತಗೊಂಡು. ಸ್ವಾಮಿಗಳೊಬ್ಬರು ನಾಟಕ ಮಾಡಿಸ್ತಾರೆ, ನೀವು ಅಲ್ಲಿ ಮಾಡಿಸ್ಬೇಕು ಅಂತ CGK ಬಸವಲಿಂಗಯ್ಯನವ್ರಿಗೆ ಹೇಳಿದಾಗ ಅವರೆಲ್ಲ ಎಡಪಂಥೀಯರು, ಇಲ್ಲ ನಾನು ಮಠದ ಅಂಗಳಕ್ಕೆ ನಾನು ಕಾಲಿಡನ್ನಲ್ಲ, ನಾನು ಯಾರಿಗೂ ನಮಸ್ಕಾರ ಮಾಡೋದಿಲ್ಲ, ಕಾಲಿಡಲ್ಲ ಅಂಥೇಳಿ ಹೇಳ್ತಾರೆ. ಇಲ್ಲ ನೀವು ಬರಲೇಬೇಕು ಅಂತ ಒತ್ತಾಯ ಹಾಕಿದಾಗ ಹಾಗಿದ್ರೆ ಈಡಿಪಸ್ ಮಾಡಿಸೋದ್ರೆ ನಾನು ಬರ್ತೀನಿ ಅಂತ ಕಂಡೀಷನ್ ಹಾಕ್ತಾರೆ. ಯಾಕೆ ಈ ನಾಟಕವನ್ನು ಅವರೇ ಹೇಳಿದರು ಅಂತ ಹೇಳಿದರೆ, ಈಡಿಪಸ್ ಆ ಕಥೆನೇ ಹೇಳುವ ಹಾಗೆ ಒಂದು ತಾಯಿ ಗಂಡನ ಒಂದು ನಾಟಕ, ಅಂಥದ್ದನ್ನು ಮಠದಲ್ಲಿ ಆಡಿಸೋದವ್ರು ನಾನು ಕಾಲಿಡ್ತೀನಿ ಅಂತ ಅವರು ಹೇಳಿದಾಗ ಪೂಜ್ಯ ಸ್ವಾಮೀಜಿಗಳು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದೊಂದು ಪ್ರಖ್ಯಾತವಾದಂತಹ ನಾಟಕಕ್ಕೆ ಯಾವುದೇ ಸೋಂಕು ಇರಬಾರ್ದು ಅಂತ ಹೇಳಿ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಬಸವಲಿಂಗಯ್ಯನವ್ರು ಬಂದು ನಾಟಕ ಮಾಡ್ತಾರೆ. ಆಗಿನಿಂದ ಶುರುವಾದಂಥ ಅವರ ಬಾಂಧವ್ಯ, ರಂಗಭೂಮಿಯ ಬಾಂಧವ್ಯ, ಮಠದ ಬಾಂಧವ್ಯ, ಪೂಜ್ಯ ಪಂಡಿತಾರ ಶ್ರೀಗಳವರ ಬಾಂಧವ್ಯ ಮತ್ತು ನಮ್ಮ ನಡುವಿನ ಬಾಂಧವ್ಯ ಈಗಲೂ ಕೂಡ ಅಷ್ಟೇ ಹಚ್ಚ ಹಸಿರಾಗಿದೆ ಮತ್ತು ತಾಜಾ ಆಗಿದೆ. ಮುಂದೆ ಅವರು ನಮ್ಮ ಯಾವತ್ತಿನ ರಂಗ ನಿರ್ದೇಶಕರಾಗಿದ್ದಾರೆ ಮತ್ತು ನಮ್ಮ ಈ ಎಲ್ಲ ರಂಗ ಚಟುವಟಿಕೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಲಹೆ, ಸಹಕಾರ, ಪ್ರೇರಣೆಯನ್ನು ನೀಡ್ತಾ ಬಂದಿರೋದನ್ನು ನಾ ಗಮನಿಸ್ಬೋದು. ನೋಡಿ, ಒಂದು ನಾಟಕದ ಹಿಂದೆ ಇಷ್ಟಿದೆ. ಇನ್ನು ಶರಣಸತಿ ಲಿಂಗಪತಿ ನಾಟಕ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರದ್ದು, ಅಶೋಕ್ ಬಾದರ್ದಿನಿಯವರು ನಿರ್ದೇಶನ ಮಾಡಿದರು 1998ರಲ್ಲಿ. 1999ರಲ್ಲಿ ಮರಣವೇ ಮಹಾನವಮಿ ಮತ್ತೆ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳವರದ್ದು ಮತ್ತು ನಂದಭೂಪತಿ ಗೋಪಾಲ್ ವಾಜಪೇಯಿ ಅವರದು, ವಿಶ್ವೇಶ್ವರಿ ಬಸವಲಿಂಗಯ್ಯನವರು ಅದನ್ನು ನಿರ್ದೇಶನ ಮಾಡಿದರು. ಮರಣವೇ ಮಹಾನವಮಿ ದುರ್ರಾಜ ದೇಶಪಾಂಡೆ ಅವರು, ನಿಸರ್ಗವತಿ ಶಿವಕುಮಾರ ಸ್ವಾಮಿ ಕುರ್ಕಿ ಈಗೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರು ಬರೆದಂಥ ಮೊದಲ ನಾಟಕ ಇದು. ಅವರು ಕೂಡ ಶಿವಸಂಚಾರದ ಮೊದಲ ತಂಡದಲ್ಲಿ ಕಲಾವಿದರಾಗಿದ್ದರು ಮತ್ತು ಒಂದಿಷ್ಟು ದಿನಗಳ ಕಾಲ ಇಲ್ಲಿ ಅಧ್ಯಾಪಕರಾಗಿ ಕೂಡ ಕೆಲಸ ಮಾಡಿದರು. ಆ ನಾಟಕವನ್ನು YD ಬದಾಮಿ ಮತ್ತು ಮಂಜುಳಾ ಅವರು ನಿರ್ದೇಶನ ಮಾಡಿದರು. 2000ನೇ ಇಸ್ವಿನಲ್ಲಿ ಅಂತರಂಗ ಬಹಿರಂಗ, ಇದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಮೊದಲ ನಾಟಕ. ಶಿವಸಂಚಾರ ಉಟ್ಕೊಂಡದ್ರಿಂದ ಮತ್ತೊಬ್ಬ ನಾಟಕಕಾರರು ಕೂಡ ಉಟ್ಕೊಂಡ್ರು. ಪಂಡಿತಾರಾಧ್ಯ ಶ್ರೀಗಳವರು ನಾಟಕಕಾರ ಆಗಿದ್ದು ಈ ಹಿನ್ನೆಲೆಯಲ್ಲೇ. ಈಗ 6 ನಾಟಕಗಳು ಅವರು ಬಂದಿದ್ದವು, ನಾವು ಮುಂದೆ ಅವನ್ನ ನೋಡ್ತೇವೆ. ಇದು ಅವರ ಅಂತರಂಗ ಬಹಿರಂಗ ಅನ್ನುವಂಥದ್ದು ಮೊದಲ ನಾಟಕ. ಅದನ್ನು ಅಶೋಕ್ ಬಾದರ್ದಿನಿಯವರು ನಿರ್ದೇಶನ ಮಾಡಿದರು. ಸೂಳೆ ಸಂಕವೇ ಅನ್ನುವಂಥ ನಾಟಕ ಮುದೇನೂರು ಸಂಗಣ್ಣವ್ರದ್ದು. ಸಂಗಣ್ಣವರು ಬದುಕಿದ್ದಾಗಲೇ ಆ ಪೂಜ್ಯ ಶ್ರೀಗಳವರ ಒತ್ತಾಸೆಯ ಮೇರೆಗೆ ಈ ನಾಟಕವನ್ನು ಅವರು ಬರ್ಕೊಟ್ಟಿದ್ರು. ಅದನ್ನು YD ಬದಾಮಿ ಮತ್ತು ಮಂಜುಳಾ ನಿರ್ದೇಶನ ಮಾಡಿದರು. ಇನ್ನು ವೀರಭಂಟ ಕಟ್ಟಿ ಚೆನ್ನ ಅನ್ನುವಂಥ ಶ್ರೀಕಾಂತ್ ನೀಲ್ಗಾರ್ ಅವರ ನಾಟಕ
ಬದಾಮಿ ಮತ್ತು ಮಂಜುಳಾ ನಿರ್ದೇಶನ ಮಾಡಿದ್ದು 2000ನೇ ಇಸ್ವಿನಲ್ಲಿ. 2001ರಲ್ಲಿ ತಲ್ದಂಡ ಪ್ರಖ್ಯಾತ ನಾಟಕಕಾರರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಗಿರೀಶ್ ಕಾರ್ನಾಡ್ ಅವ್ರದ್ದು, ಅದರ ನಿರ್ದೇಶನವನ್ನು ಇಡೀ ಬದಾಮಿ ಮಂಜುಳಾ ಮಾಡಿದರು. ಮತ್ತಿನ್ನೊಂದು ಸ್ವಾಮಿ ವಿವೇಕಾನಂದ ನಾಟಕ, ಇದು ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರ 2ನೇ ನಾಟಕ. ಇದು ಸ್ವಾಮಿ ವಿವೇಕಾನಂದ ಅವರ ಕುರಿತಂಥ ಸಮಗ್ರ ಚಿತ್ರಣವನ್ನು ಈ ನಾಟಕದಲ್ಲಿ ನಾವು ಕಾಣ್ಬೋದು. ಅಲ್ಲಿ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳೊಬ್ಬರು ಬಂದು ಈ ನಾಟಕ ನೋಡಿ ಬಹಳ ಪ್ರೇರಿತರಾಗಿ ಪೂಜ್ಯರಿಂದ ತಮ್ಮ ಆಶ್ರಮದಲ್ಲಿ ಎಲ್ಲ ಕಡೆಗೂ ಈ ನಾಟಕವನ್ನು ಆಡಿಸ್ಬೇಕು ಅಂತೇಳಿ ಸುಮಾರು 8 ಕಡೆಗೆ ಈ ನಾಟಕವನ್ನು ಆಯೋಜನೆ ಮಾಡಿದ್ದು ನನಗಿನ್ನೂ ನೆನಪಿದೆ. ಹಾಗೆ ಇನ್ನೊಂದು ನಾಟಕ ಸಂತ್ಯಾಗ್ ನಿಂತಾನ ಕಬೀರ, ಬಹಳ ಪ್ರಸಿದ್ಧವಾದಂಥ ನಾಟಕ ಭೀಷ್ಮ ಸಹಾನಿ ಅವರದು. ಅದನ್ನು ಅನುವಾದ ವಾಜಪೇಯಿ ಅವರು, ಗೋಪಾಲ್ ವಾಜಪೇಯಿ ಅವರು ಮಾಡಿದರು. ನಿರ್ದೇಶನ ಸಿ ಬಸಲಿಂಗಯ್ಯ ಅವರದು. 2002ರಲ್ಲಿ ಜಂಗಮದೆಡೆಗೆ ನಾಟಕ ನೋಡಿ, ಕಂಟಿನ್ಯೂಯಸ್ ಆಗಿ ಬಂದು ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳು ಅಂತರಂಗ ಬಹಿರಂಗದಿಂದ ಹಿಡಿದು ಜಂಗಮದೆಡೆಗೆ ಬಸವಣ್ಣನವರ ಕುರಿತಾದಂತಹ ಮಹತ್ವದ ನಾಟಕಗಳಲ್ಲಿ ಜಂಗಮದೆಡೆಗೂ ಕೂಡ ಒಂದು. ತಲದಂಡ, ಸಂಕ್ರಾಂತಿ, ಮಹಾಚೈತ್ರ ಮತ್ತು ಜಂಗಮದೆಡೆಗೆ, ಈ ಮತ್ತು ಇತ್ತೀಚೆಗೆ ಶಿವರಾತ್ರಿ, ಈ ಒಂದು 7-8 ನಾಟಕಗಳು ಬಸವಣ್ಣನವರ ಅತ್ಯಂತ ಸಮಗ್ರ ಚಿತ್ರಣವನ್ನು ಕೊಡುವಂಥ ನಾಟಕಗಳು ಇವು. ಇದು ಪಂಡಿತಾರಾಧ್ಯ ಶ್ರೀಗಳವರು ಬರಲಿಕ್ಕೆ ಮೂಲ ಪ್ರೇರಣೆ CGK ಮತ್ತು ಶಿವಸಂಚಾರ. ಇದರ ಒಳವುಗಳನ್ನು ಅನೇಕ ಬಾರಿ ಚರ್ಚೆ ಮಾಡಿ ಹೀಗಿರಬೇಕು ಅಂತ ಚರ್ಚೆ ಮಾಡಿ ಒಂದು ಅಪೂರ್ವ ನಾಟಕ ಕೃತಿ ಆಗುವಲ್ಲಿ CGKನೂ ಕೂಡ ಇದಕ್ಕೆ ನೆರವಾಗಿದ್ದಾರೆ ಅನ್ನೋದು ನನಗಿರುವಂಥ ನೆನಪು. ಇನ್ನು 2ನೇದು ಕಾಲಜ್ಞಾನಿ ಕನಕ ಅನ್ನುವಂಥ ನಾಟಕ, ಕಿರಂ ನಾಗರಾಜ್ ಅವರದ್ದು. ನೋಡಿ, ಇದು ಕೂಡ ಅಷ್ಟೇ, CGK ಅವರು ಕಿರಂ ನಾಗರಾಜ್ ಅವರಿಗೆ ಒತ್ತಾಯ ಮಾಡಿ ಬರೆದಂಥ ನಾಟಕ ಇದು ಕಾಲಜ್ಞಾನಿ ಕನಕ ಅನ್ನುವಂಥದ್ದು. ಅದನ್ನು ಮಂಜುಳಾ ಬದಾಮಿ ಅವರು ನಿರ್ದೇಶನ ಮಾಡಿದರು. ಇನ್ನೊಂದು ಸೋರುತಿಹುದು ಮನೆಯ ಮಾಳಿಗೆ, ಶರೀಫ್ರ ಆಧಾರಿತವಾದಂಥ ನಾಟಕ. ಅದು ಮಂಜುನಾಥ್ ಬೆಳಕೆರೆ ಈಗ ನಮ್ಮೊಂದಿಗಿಲ್ಲ, ಅವರು ದುರಾದೃಷ್ಟ. ಅದನ್ನು CGK ನಿರ್ದೇಶನ ಮಾಡ್ತಾರೆ. ನೋಡಿ, ಅವರಿಗೆ CGK ಅವ್ರಿಗೆ ಯಾವ ಹಮ್ಮು ಬಿಮ್ಮುಗಳು ಇರಲಿಲ್ಲ. ಸ್ವತಃ ಮಂಜುನಾಥ್ ಬೆಳಕೆರೆ ಕೂಡ ಒಬ್ಬ ರಂಗ ನಟ, ನಿರ್ದೇಶಕ. ಅವರು ಬರೆದಂಥ ಕೃತಿಯನ್ನು CGK ನಿರ್ದೇಶನ ಮಾಡ್ತಾರೆ ಮತ್ತು ಅನೇಕ ಹೊಸ ಹೊಳವುಗಳನ್ನು ಈ ನಾಟಕದಲ್ಲಿ ಸೇರ್ಪಡೆ ಮಾಡ್ತಾರೆ. ನನಗಿನ್ನೂ ನೆನಪಿದೆ, ಶರೀಫರ ನಾಟಕವನ್ನು ಕಟ್ಟಬೇಕಾದರೆ ಅವರು ಮಾನಸಿಕ ಸಿದ್ಧತೆ ಮಾಡ್ಕೊಳ್ತಂಥದ್ದು, ಅದಕ್ಕೆ ಒದ್ದಾಡಿದಂಥ ರೀತಿ, ಅದು ನಮ್ಮೊಡನೆ ಅವ್ರು ಯಾವಾಗಲೂ ಕೂಡ ಹಂಚ್ಕೊಳ್ತಿದ್ರು. ಅದು ನನಗಿನ್ನೂ ತಾಜಾ ಹಸಿರಾಗಿದೆ. 2002ರಲ್ಲಿ ನಡೆದಂಥ ನಾಟಕಗಳು. ಇನ್ನು 2003ರಲ್ಲಿ ವಿಶ್ವಬಂಧು ಮರುಳಿಸಿದ್ದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಬರೆದಂಥದ್ದು, ಬದಾಮಿ ಮಂಜುಳಾ ನಿರ್ದೇಶನ ಮಾಡಿದ್ದಾರೆ. ಇನ್ನೊಂದು ನೋಡಿ, 2003 ಭಾಳ ಅವಿಸ್ಮರಣೀಯ ಘಟನೆ ಸಾಣೆಹಳ್ಳಿಯ ದೃಷ್ಟಿಯಿಂದ. ಬೆರಳಿಗೆ ಕೊರಳಂತ ನಾಟಕ ಇದೆಯಲ್ಲ, ಕುವೆಂಪು ಅವರದು, ಅದರ ಸಂವಹನಾರ್ಥ GS ಶಿವರುದ್ರಪ್ಪನವರು ಮಾಡಿಕೊಟ್ಟಿರುವಂಥದ್ದು, ಬಸಲಿಂಗಯ್ಯನವರು ನಿರ್ದೇಶನ ಮಾಡಿದರು. ಈ ಕಡೆ ಆಮ್ರಪಾಲಿ ನಾಟಕ ಡಾಕ್ಟರ್ ಪ್ರಭಾಶಂಕರ್ ಅವರದು, ಪ್ರಮೋದ್ ಶಿಗ್ಗಾವು ನಿರ್ದೇಶನ ಮಾಡಿದರು. ಈ 2003 ಯಾಕೆ ಭಾಳ ಮಹತ್ವದ್ದಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೊತ್ತಿಗಾಗಲೇ 1997ರಲ್ಲಿ ಆರಂಭವಾದ ಶಿವಸಂಚಾರ ತಕ್ಕ ಮಟ್ಟಿಗೆ ಕರ್ನಾಟಕದಾದ್ಯಂತ ಹೆಸರು ಮಾಡಿತ್ತು. ಅದರ ಮೊದಲ ಪ್ರದರ್ಶನಗಳು ಸಾಣೆಹಳ್ಳಿಯಲ್ಲಿ ನಡೆಯುವಂಥ ನಾಟಕೋತ್ಸವದಲ್ಲಿ ಆಗ್ತಾ ಇದ್ವು. ಇಲ್ಲಿಗೆ ಬರ್ತಾ ಇರುವಂಥ ಜನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರು. ಇಲ್ಲಿರುವಂಥ ರಂಗಮಂದಿರಗಳು ಸಾಲ್ತಾ ಇರಲಿಲ್ಲ. ಹಾಗಾಗಿ CGKಯ ಪರಿಕಲ್ಪನೆಯಲ್ಲಿ ಮೂಡಿ ಬಂದದ್ದೇ ಗ್ರೀಕ್ ಮಾದರಿಯ ಶ್ರೀ ಶಿವಕುಮಾರ ಬಯಲ್ ರಂಗಮಂದಿರ. ಈ ನಾಟಕೋತ್ಸವದ ಕೊನೆಯ ದಿನ ಈ ಬೆರಳಿಗೆ ಕೊರಳ ನಾಟಕದ ಪ್ರದರ್ಶನ ಇತ್ತು. ನನಗಿನ್ನೂ ನೆನಪಿದೆ. ಆ ರಂಗಮಂದಿರ ಕಟ್ಟಬೇಕಾದ್ರೆ ಎಲ್ಲರೂ ಕೇಳ್ತಿದ್ದದ್ದು ಒಂದೇ ಪ್ರಶ್ನೆ, ಇಷ್ಟೊಂದು ದೊಡ್ಡ ರಂಗಮಂದಿರ ಕಟ್ಟಿದರೆ ಯಾರು ಇಷ್ಟೊಂದು ಪ್ರೇಕ್ಷಕರನ್ನ ಎಲ್ಲಿಂದ ತರ್ತೀರಿ ನೀವು, ಅದು ನಾಟಕ ನೋಡೋಕ್ಕೆ ಅಂತ ಹೇಳಿ. ಅದು ನಿಜವಾಗೂ ಕೂಡ ಈಗಲೂ ಹಂಗೆ ಅನಿಸುತ್ತೆ. ಹಗಲೊತ್ತಿನಲ್ಲಿ ಭಾಳ ಬೃಹದಾಕಾರವಾಗಿ ಕಾಣಿಸುತ್ತೆ ಅದು. ಆದರೆ ನಾಟಕೋತ್ಸವ ನಡಿಬೇಕಾದ್ರೆ ಅದು ಚಿಕ್ಕದಾಗೋದು, ಒಂಥರ ಮ್ಯಾಜಿಕ್ ರಂಗಮಂದಿರ ಅಂತ ಏನಾರು ಕರಿಬೋದೇನೋ. ಆ ರಂಗಮಂದಿರದ ಉದ್ಘಾಟನೆ ಆಗಿದ್ದು 2003ನೇ ಇಸ್ವಿನಲ್ಲಿ. ಅದರ ನಾಟಕೋತ್ಸವದ ಕಡೆಯ ದಿನ ಬೆರಳಿಗೆ ಕೊರಳ ನಾಟಕ ಇತ್ತು. ಸುಮಾರು ಒಂದು 7-8 ಸಾವಿರ ಜನ ಕಿಕ್ಕಿರಿದು ತುಂಬಿದ್ರು ನಾಟಕ ನೋಡಲಿಕ್ಕೆ ಅಂಥೇಳಿ. ಆಗಿನ್ನೂ LED ಪರದೆಗಳು ಅವೆಲ್ಲ ಅಷ್ಟು ಬಂದಿರಲಿಲ್ಲ. ನಾಟಕ ನಡೀತು. ಜನ ನೋಡ್ಲಿಕ್ಕೆ ಆಗದೇ ಹೊರಗೆ ಒದ್ದಾಡ್ತಾ ಇದ್ರು. ಬಹುಶಃ ಭಾರತೀಯ ರಂಗಭೂಮಿ ಇತಿಹಾಸದಲ್ಲಿ ಒಂದು ದಾಖಲೆ ಇದು. ಜನ ನೋಡ್ಲಿಕ್ಕೆ ಆಗದೇ, ನಾಟಕ ನೋಡ್ಲಿಕ್ಕೆ ಜಾಗ ಸಿಗದೇ ಹೊರಗೆ ನಿಂತ್ಕೊಂಡು ಸ್ವಲ್ಪ ಮಟ್ಟಿಗೆ ಗುಜು ಗದ್ದಲನೆ ಎಬ್ಬರಿಸಿದ್ರು. ಆಗ ನಾಟಕದ ನಡುವೆನೇ CGK ಮತ್ತು ಬಸಲಿಂಗಯ್ಯ ಬಂದು ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಯಿತು, ದಯವಿಟ್ಟು ನೀವು ಗುಜು ಗಲಾಟೆ ಮಾಡಬೇಡ್ರಿ, ಗದ್ದಲ ಮಾಡಬೇಡ್ರಿ, ನೀವು ಈ ನಾಟಕ ಪ್ರದರ್ಶನ ಮುಗಿದ ಮೇಲೆ ಇನ್ನೊಮ್ಮೆ ಇದೇ ನಾಟಕವನ್ನು ಪ್ರದರ್ಶಿಸ್ತೀವಿ ಅಂತೇಳಿ. ಅದರಂತೆ
ನಾಟಕ ಶುರುವಾಗಿದ್ದು 9 ಗಂಟೆಗೆ ಮೊದಲನೇ ಶೋ, ಅದು 10:30 11 ಗಂಟೆ ಮುಗೀತು. ಮತ್ತೆ 11:30ರಿಂದ ಶುರುವಾಯಿತು ನಾಟಕ. ಎರಡನೇ ಶೋ ಆಗಲೂ ಕೂಡ 5-6 ಸಾವಿರ ಜನ ಇದ್ದರು. ಇದು ಭಾರತೀಯ ರಂಗಭೂಮಿ ಇತಿಹಾಸದಲ್ಲೇ ಒಂದು ಅತ್ಯಂತ ದಾಖಲಾರ್ಹವಾದಂಥ ಸಂಗತಿ. ಒಂದು ನಾಟಕ ಜನರ ಕಾರಣಕ್ಕಾಗಿ ಎರಡನೇ ಪ್ರದರ್ಶನವನ್ನು ಕಾಣುವಂಥದ್ದು, ಅದು ಎಷ್ಟು 16 ಸಾವಿರ ಜನ ನಾಟಕ ಒಂದು ನೋಡಿರುವಂಥದ್ದು. ಇದೊಂದು ಮೈಲಿಗಲ್ಲೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಇನ್ನು 2004ರಲ್ಲಿ ಸಂಕ್ರಾಂತಿ ಲಂಕೇಶ್ ಅವ್ರದ್ದು, ನಟರಾಜ್ ಹೊನ್ನವಳ್ಳಿಯವರು ಅದು ನಿರ್ದೇಶನ ಮಾಡಿದಂಥದ್ದು. ಇನ್ನು ಕುಲಂ ಎರಡನೇ ನಾಟಕ ಡಾಕ್ಟರ್ ರಾಜಪ್ಪ ದಳವಾಯಿ ಅವರದ್ದು, ಬಸಲಿಂಗೇಂದ್ರ ನಿರ್ದೇಶನ ಮಾಡಿದರು. ಅಂತೆಂಬರ ಗಂಡ ಲಿಂಗದೇವರ ಹಳೆ ಮನೆಯವರದ್ದು, ಶ್ಯಾಮಮೂರ್ತಿ ಅವರು ಅದನ್ನು ನಿರ್ದೇಶನವನ್ನು ಮಾಡಿದರು. ನೋಡಿ, ಇಲ್ಲಿ ಬರುವಂಥ ಲೇಖಕರಾಗಲಿ ನಿರ್ದೇಶಕರಾಗಲಿ ಎಲ್ಲರೂ ಕೂಡ ದಿಗ್ಗಜರೇ ಒಂದೊಂದು ಕ್ಷೇತ್ರದಲ್ಲಿ, ಅಥವಾ ಆಗ್ತಾನೆ ಪ್ರವೇಶ ಮಾಡ್ತಾ ಇರೋಂಥ ರಂಗಭೂಮಿಗೆ. ಅವ್ರಿಗೆಲ್ಲರಿಗೂ ಕೂಡ ಈ ಶಿವಸಂಚಾರ ಅನ್ನುವಂಥದ್ದು ಒಂದು ಪ್ಲಾಟ್ಫಾರ್ಮ್ ಆಗಿತ್ತು, ವೇದಿಕೆ ಆಗಿತ್ತು ಅನ್ನೋದು ಗಮನಿಸಬೇಕಾದಂಥ ಸಂಗತಿ. 2005ನೇ ಇಸ್ವಿನಲ್ಲಿ ಸೂರ್ಯ ಶಿಕಾರಿ, ಉತ್ಪಲ್ ದತ್ತ ಅವರದ್ದು, MP ಪ್ರಕಾಶ್ ಅವರು, ಮಾಜಿ ಸಚಿವರಾಗಿದ್ದಂಥ MP ಪ್ರಕಾಶ್ ಅವರು ಅನುವಾದ ಮಾಡಿದಂಥದ್ದು. ವೈ ಡಿ ಬದಾಮಿ ಅದನ್ನು ಮಂಜುಳಾ ನಿರ್ದೇಶನ ಮಾಡಿದಂಥವ್ರು. ಇನ್ನು ಮಾದಾರ ಚೆನ್ನಯ್ಯ ಅನ್ನುವಂಥ ನಾಟಕ ನೋಡಿ, ಇದರ ರಚನಾಕಾರರು ನಂಜುಂಡಸ್ವಾಮಿ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ್ರು. ಇವರ ಮೊದಲ ನಾಟಕ ಇದು. ಮೊದಲ ನಾಟಕಕ್ಕೆ ವೇದಿಕೆ ಆಯಿತು. ಸುನಿಲ್ ಹುಡುಗಿ ಎನ್ನುವಂತಹ NST ಪದವೀಧರ ಗೆಳೆಯ ಗುಲ್ಬರ್ಗಾದ ಸುನಿಲ್ ಹುಡುಗಿ ಆ ನಾಟಕದ ನಿರ್ದೇಶನವನ್ನು ಮಾಡಿದರು. ಇನ್ನು ಮೂರನೇ ನಾಟಕ ಮುಕ್ತಾಧಾರ, ರವೀಂದ್ರನಾಥ್ ಠಾಗೂರ್ ಅವರದು, S ಸುತ್ರಾವೆ ಅವರ ಅನುವಾದ ಮಾಡಿರುವಂಥದ್ದು. ಪ್ರಮೋದ್ ಶಿಗ್ಗಾಂವ್ ಅದನ್ನು ನಿರ್ದೇಶನ ಮಾಡಿದರು. ಒಂದೊಂದು ನಾಟಕಗಳು ಒಂದೊಂದು ಇತಿಹಾಸವನ್ನು, ಒಂದೊಂದು ಸಂಗತಿಗಳನ್ನು ಬಿಚ್ಚಿಡ್ತಾ ಹೋಗ್ತವೆ. ಇನ್ನು 2006ರಲ್ಲಿ ದಿವ್ಯಾಂಬರಿ ನಾಟಕ, S ಚಿದಾನಂದ ಅವರದು, ವೈ ಡಿ ಬದಾಮಿ ಅವರು ಅದನ್ನು ನಿರ್ದೇಶನ ಮಾಡಿದರು. ಎರಡನೇ ನಾಟಕ ಆಗಿ ಒಡಲಾಳ, ದೇವನೂರು ಮಹಾದೇವ ಅವರದು, ಅದೊಂದು ಕಥೆಯ ಆಧಾರಿತ. ಅದನ್ನು ರೂಪಾಂತರ ಮಾಡಿದವರು CGK. ಮೊಟ್ಟ ಮೊದಲ ಬಾರಿಗೆ CGKನೇ ಇದನ್ನು ನಾಟಕ ತೆಗೆದುಕೊಂಡಿದ್ರು ಬೆಂಗಳೂರಿನಲ್ಲಿ. ನಾವೇನಿವತ್ತು ಅತ್ಯಂತ ಪ್ರಖ್ಯಾತ ಕನ್ನಡ ಭೂಮಿಯ ನಟಿಯರಲ್ಲಿ, ಹಿರಿಯ ನಟಿಯರಲ್ಲಿ ಶ್ರೀಮತಿ ಉಮಾಶ್ರೀ ಅವರನ್ನು ಒಬ್ಬರು ಅಂತ ಪರಿಗಣಿಸ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಆಗಿದ್ದರು. ಅವರ ಮೊದಲ ಪ್ರವೇಶಿಕೆ ಆಗಿದ್ದು ಒಡಲಾಳದಿಂದ. ಒಡಲಾಳದ ಸಾಕವ್ವ ಅನ್ನುವಂಥ ಒಂದು ಪಾತ್ರ ಬರುತ್ತೆ, ಹಣ್ಣು ಒಂದು ಮುದುಕಿಯ ಪಾತ್ರ. ಅದು ಅಲ್ಲಿ ನೀವನ್ನು ಗಮನಿಸ್ಬೋದು ಆ ಚಿತ್ರದಲ್ಲಿ. ಆ ಮುದುಕಿಯ ಪಾತ್ರ ಆಗಿನ್ನೂ ಉಮಾಶ್ರೀ ಭಾಳ ತರುಣಿ, ಬಹುಶಃ 18, 20, 22 ಆಸ್ಪಾಸ್ನಲ್ಲಿರಬೇಕು. ಆ ತರುಣಿ ಮುದುಕಿಯ ಪಾತ್ರವನ್ನು ಮಾಡೋಂಥದ್ದು ಸುಲಭ ಆಗಿರಲಿಲ್ಲ. ಆದರೆ CGKಯ ನಿರ್ದೇಶನದಲ್ಲಿ, ಮಾರ್ಗದರ್ಶನದಲ್ಲಿ, ಅವರ ಏನು ಆ ರಂಗ ಪಟ್ಟುಗಳಿದಾವಲ್ಲ ಅದಕ್ಕೆ ಒಳಪಟ್ಟಂಥ ಉಮಾಶ್ರೀ ಒಬ್ಬ ಅದ್ಭುತ ನಟಿಯಾಗಿ ಹೊರಬರ್ತಾರೆ ಒಡಲಾಳದಿಂದ. ಆ ನಾಟಕವನ್ನೇ ಮತ್ತೊಮ್ಮೆ ಬಸಲಿಂಗೇಂದ್ರವರು ನಮ್ಮಲ್ಲಿ ನಿರ್ದೇಶನ ಮಾಡಿದರು. ಇನ್ನೊಂದು ಅಂಕುಶ ಅನ್ನುವಂಥ ನಾಟಕ ಪಂಡಿತಾದ ಶಿವಾಚಾರ್ಯ ಸ್ವಾಮೀಜಿಗಳವರು ಬರೆದಂಥ ಮತ್ತೆ ನಾಲ್ಕನೇ ನಾಟಕ ಕಾಣಿಸ್ತಾ ಇದ್ದು. 4ನೇ ನಾಟಕ ಶರತ್ NST ಪದವೀಧರ ಅವರು ಅದನ್ನು ನಿರ್ದೇಶನ ಮಾಡಿದ್ದು. 2007ರಲ್ಲಿ ನಿಜಗುಣ ಶಿವಯೋಗಿ ಅಂಥೇಳಿ ನಾಟಕ, ನಿಸರ್ಗ ಪ್ರಿಯ ಬೆಂಗಳೂರಿನವರು, ನಟರಾಜ್ ಹೊನ್ನವಳ್ಳಿ ಅದನ್ನು ನಿರ್ದೇಶನ ಮಾಡ್ತಾರೆ. ನಮ್ಮೆಲ್ಲರ ಬುದ್ಧ ಎರಡನೇ ನಾಟಕ ನೋಡಿ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರು ನಾಟಕರಾಗಲಿಕ್ಕೂ ಕೂಡ ನಮ್ಮ ಶಿವಸಂಚಾರ ಕಾರಣ ಆಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರ ಒತ್ತಾಸೆಯ ಮೇರೆಗೆ ಅಗಸನಕಟ್ಟೆ ಅವರು ಲೇಖಕರು, ಕಾದಂಬರಿಕಾರರು, ಕವಿಗಳು ಕೂಡ ಹೌದು. ಆಗ ನಾಟಕಕಾರ ಕೂಡ ಹೊಮ್ಮಿದಂಥದ್ದು. ಆ ನಾಟಕವನ್ನು ವೈ ಡಿ ಬದಾಮಿ ನಿರ್ದೇಶನ ಮಾಡ್ತಾರೆ. ಇನ್ನು ಅಲ್ಲಮ್ಮ ನಾಟಕ, ಇದು ಅಷ್ಟೇ ಸಮಾನಾಂತರ ಒಂದು ಮಾಹಿತಿ. ಇದು ಡಾಕ್ಟರ್ ಚಂದ್ರಶೇಖರ್ ತಾಳ್ಯ ಅವರು ಕೂಡ ಮೊದಲ ಬಾರಿಗೆ ಅಲ್ಲಮ್ಮ ನಾಟಕ ಬರೆಯೋದ್ರ ಮುಖೇನ ಅವರು ಕೂಡ ನಾಟಕರಾಗಿ ಹೊಮ್ತಾರೆ. ಶ್ರೀಶ್ ಡೋವಾಲ್ ಅಂಥೇಳಿ ಅದು ಉತ್ತರಾಖಂಡ್ನವರವರು NSD ಪದವೀಧರರು, ಅವರು ಬಂದು ಈ ನಾಟಕವನ್ನು ನಿರ್ದೇಶನ ಮಾಡ್ತಾರೆ, ಅಲ್ಲಮ್ಮ ಅನ್ನೋಂಥ ನಾಟಕವನ್ನು. ಹೀಗೆ ಹೊಸ ನಾಟಕಗಳು, ಅದರಲ್ಲೂ ಬಹುತೇಕ ಶರಣರ ಕುರಿತು, ಶರಣ ಸಾಹಿತ್ಯ ಕುರಿತು, ತತ್ವ ಸಿದ್ಧಾಂತಗಳನ್ನು ಕುರಿತು ಹೊರಬಂದಂಥ ನಾಟಕಗಳು ಸಮಾನವಾಗಿ ವರ್ಷದಲ್ಲಿ ಒಂದು ಇರುವಂಥದ್ದನ್ನು ನಾವು ಗಮನಿಸ್ತಾ ಬರಬಹುದು. ಅಂದರೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಏನಿತ್ತಪ್ಪ ಅಂದರೆ, ಒಂದು ಶರಣರಿಗೆ ಸಂಬಂಧಪಟ್ಟಂಥ ನಾಟಕ, ಒಂದು ಸಾಮಾಜಿಕ ನಾಟಕ, ಮತ್ತೊಂದು ಸಮಕಾಲೀನ ಪರಿಸ್ಥಿತಿಗಳಿಗೆ ಎದುರಾಗುವಂಥ ನಾಟಕ ಯಾವುದಾದ್ರೂ ಇದ್ದರೆ ಆಯ್ಕೆ ಮಾಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಇದೊಂದು ಪ್ರಕ್ರಿಯೆ ನಡೀತಾ ಬರ್ತಾ ಇದೆ. 2008ರಲ್ಲಿ ರಾಕ್ಷಸ ಅನ್ನುವಂಥ ನಾಟಕ ಹುಲಿಶೇಖರ್ ಅವ್ರದ್ದು, ವಿಶ್ವೇಶ್ವರಿ ಬಸಲಿಂಗಯ್ಯನವರು ಅದರ ನಿರ್ದೇಶಕರು. ಇನ್ನೊಂದು ಕೈವಾರ ನಾರಾಯಣ, KY ನಾರಾಯಣ ಸ್ವಾಮಿ ಅವರದು,
ಸದ್ಯದ ಅತ್ಯಂತ ಪ್ರಮುಖ ನಾಟಕಕಾರರಲ್ಲಿ ನಾರಾಯಣ ಸ್ವಾಮಿ ಅವರು ಕೂಡ ಒಬ್ಬರು. ಅವರು ಅವರ ಈ ನಾಟಕದ ಮೊದಲ ಪ್ರದರ್ಶನ ಇಲ್ಲಾಗಿದ್ದು ಆ ಕೃತಿ ರಚನೆಯಲ್ಲಿ ಅದರಲ್ಲಿ ನಾನು ಭಾಗವಹಿಸಿದ ನೆನಪಿದೆ ನನಗೆ. ಸಿ ಬಸವಲಿಂಗಯ್ಯನವರು ಅದನ್ನು ನಿರ್ದೇಶನ ಮಾಡಿದರು. ನಂತರ ಬೆತ್ತಕಡಿ ಬೋಳೆಶಂಕರ ಅನ್ನುವಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ನಾಟಕ ವೈ ಡಿ ಬದಾಮಿ ಅವರು, ಇದನ್ನು ಈ ಹಿಂದೆ ನಮ್ಮ ಶಿವಕುಮಾರ ಕಲಾ ಸಂಘದವರು ಕೂಡ ಅಭಿನಯಿಸಿದರು. ಅಂಥ ನಾಟಕ 2008ರಲ್ಲಿ ಪ್ರದರ್ಶನ ಆಯಿತು. 2009ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ಬರೆದಂಥದ್ದು ಭಾಗೀರಥ ಬಾಯಿ ಕದಂ ಅನ್ನುವಂಥ NST ಪದವೀಧರೆ ಅದನ್ನು ನಿರ್ದೇಶನ ಮಾಡಿದರು. ಇನ್ನು ಕೊಡಲ್ಲ ಕೊಡಕ್ಕಿರಲ್ಲ ಅನ್ನುವಂಥದ್ದು ಮೂಲ ದಾರಿಯೋ ಫೋ ಅನುವಾದ RP ಹೆಗಡೆ ಅವರು, ಮಲ್ಲಿಕಾ ಪ್ರಸಾದ್ ಅನ್ನುವಂಥ ಒಬ್ಬ ಯುವತಿ ಹೊಸ ಪ್ರತಿಭೆ ಅದನ್ನು ನಿರ್ದೇಶನ ಮಾಡುವಂಥದ್ದು. ಯಹೂದಿ ಹುಡುಗಿ ಆಗಾ ಅಶ್ರಾ ಕಾಶ್ಮೀರಿ ಮೂಲ ಇಟ್ಕಿ ಈರಣ್ಣವರು ಇವತ್ತು ನಮ್ಮೊಡನೆ ಇಲ್ಲ, ಅಂಥ ಪ್ರಸಿದ್ಧ ಕವಿ ಅನುವಾದ ಮಾಡಿದಂಥ ನಾಟಕ ಸವಿತಾ ಬೆಂಗಳೂರು. ಈ 3 ಜನ ಆ ಬಾರಿ ಮಹಿಳಾ ನಿರ್ದೇಶಕರೇ ಆಗಿದ್ರು. ಇಲ್ಲಿ ಗಮನಿಸಬೇಕಾದ ಸಂಗತಿ, ಇಲ್ಲೂ ಕೂಡ ನಮ್ಮ ಶಿವಸಂಚಾರದ ನಾಟಕಗಳನ್ನು ಗಮನಿಸಿದಾಗ, ಇತಿಹಾಸ ಗಮನಿಸಿದಾಗ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಲಾಗಿದೆ. ಅದೆಲ್ಲ ದೃಷ್ಟಿಯಿಂದನೂ, ನಟನೆಯ ದೃಷ್ಟಿ, ನಿರ್ದೇಶನ ದೃಷ್ಟಿ, ಸಂಘಟನೆ ದೃಷ್ಟಿಯಿಂದನೂ ಕೂಡ ನಾವು ಈಗಾಗಲೇ ಗಮನಿಸ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಅದು ಸಮಾನವಾದಂಥ ರಂಗಭೂಮಿನೇ ಸಮಾನತೆಯನ್ನು ಹೇಳುವಂಥದ್ದು ಅದು ಇಲ್ಲಿ ನಮಗೆ ಎದ್ದು ಕಾಣಿಸ್ತದೆ. 2010ರಲ್ಲಿ ಚಕೋರಿ ನಾಟಕ ಚಂದ್ರಶೇಖರ್ ಕಂಬಾರ ಅವ್ರದ್ದು ಮಹಾಕಾವ್ಯವನ್ನು ಆಧರಿಸುವಂಥದ್ದು. ಮಹಾದೇವ ಹಡಪದ ಅವರ ಯುವ ನಿರ್ದೇಶಕರು ನಿರ್ದೇಶನ ಮಾಡಿದಂಥ ನಾಟಕ. ಹರಿಶ್ಚಂದ್ರ ನಾಟಕ ರಾಮಚಂದ್ರ ಶೇರಿಕಾರ್ ಅವ್ರದ್ದು, ಪ್ರಕಾಶ್ ಗರುಡರು ನಿರ್ದೇಶನ ಮಾಡಿದಂಥದ್ದು. ಅಲ್ಲಮ್ಮನ ಬಯಲಾಟ ನೋಡಿ, ಇದು ಕೂಡ ಲಕ್ಷ್ಮೀಪತಿ ಕೋಲಾರ ಅವರ ಮೊದಲ ಪ್ರಯೋಗ ಆಗಿದ್ದಿಲ್ಲಿ. ಸಿ ಬಸವಲಿಂಗಯ್ಯನವರು ಅದನ್ನು ಪ್ರಯೋಗವನ್ನು ಮಾಡಿದ್ರು, ಇಲ್ಲಿ ನಿರ್ದೇಶನ ಮಾಡೋದ್ರ ಮುಖಾಂತರ. 2011ರಲ್ಲಿ ಶಿವರಾತ್ರಿ ನಾಟಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವ್ರದ್ದು ನೋಡಿ, ಇದು ಶಿವಸಂಚಾರದಲ್ಲಿ ಮೊದಲ ಬಾರಿ ಪ್ರಯೋಗಗೊಂಡಂಥ ನಾಟಕ ಕಂಬಾರ ಅವ್ರದ್ದು. ಅಂದರೆ ಇದರ ರಚನೆಯನ್ನು ಮಾಡುವಾಗಲೂ ಕೂಡ ಪೂಜ್ಯರೊಂದಿಗೆ ಕಂಬಾರು ಚರ್ಚೆ ಮಾಡಿದ್ದು ಬೆಂಗಳೂರಿನಲ್ಲಿ ನನಗಿನ್ನೂ ನೆನಪಿದೆ. ಕೆಲವು ತಾತ್ವಿಕ ವಿರೋಧಾಭಾಸಗಳಿದ್ದಾಗ ಗುರುಗಳು ಮತ್ತು ಕಂಬಾರು ನಡುವೆ ಚರ್ಚೆಗಳು ನಡೆದು ಗುರುಗಳ ಮಾತನ್ನು ಅವರು ಒಪ್ಕೊಂಡು ಆ ನಾಟಕದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದನ್ನು ಕೂಡ ನನಗೆ ಗೊತ್ತಿದೆ. ಮಹಾದೇವ ಹಡಪದ ಅವರು ಅದನ್ನು ನಿರ್ದೇಶನ ಮಾಡಿದರು. ಮುದುಕನ ಮದುವೆ ಭಾಳ ಪ್ರಸಿದ್ಧವಾದಂಥ ನಾಟಕ. ಅದು ಹಿಂದೆ ಕಂಪ್ನಿ ನಾಟಕಗಳಲ್ಲಿ ಸಂಪತ್ತಿಗೆ ಸವಾಲನ್ನು ಬರೆದಂಥ PB ದುತ್ತರಿಗೆ ಏನಿದ್ದಾರೆ ಅವರು ರಚನೆ ಇದು. ನಟರಾಜ್ ಹೊನ್ನವಳ್ಳಿ ಅವರು ಅದನ್ನು ಆಧುನಿಕ ಸ್ಪರ್ಶವನ್ನು ನೀಡಿ, ಆ ಕಂಪ್ನಿ ನಾಟಕವನ್ನು ಆಧುನಿಕ ಸ್ಪರ್ಶವನ್ನು ನೀಡಿ ಹೊಸ ಒಂದು ಪ್ರಯೋಗವನ್ನು ಮಾಡಿಕೊಟ್ಟಿದ್ದು. ಮೈಲಾರ ಮಹಾದೇವ ಇದು ಡಾಕ್ಟರ್ ಮನು ಬೆಳಗಾರ ಅವ್ರದ್ದು, ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥವ್ರು. ಅವರ ಮೊದಲ ನಾಟಕ ಕೂಡ ಇದು ಹೌದು. ಮೈಲಾರ ಮಹಾದೇವ ಅನ್ನುವಂಥದ್ದು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಧೀರನ ಪರಿಚಯ ಮಾಡಿಕೊಡುವಂಥದ್ದು. ಅದನ್ನು ಮಾಲತೇಶ್ ಬಡ್ಗೇರ್ ಅವರು ನಿರ್ದೇಶನ ಮಾಡಿದರು. 2012ರಲ್ಲಿ ಕಳ್ಳರೋ ಬಲುಗಳ್ಳರೋ ಬಸವಣ್ಣನವರ ಆಧಾರಿತವಾದಂಥ ನಾಟಕ ವ್ಯಾಸ ದೇಶಪಾಂಡೆ ಅವರದು. ಇದನ್ನು ಖ್ಯಾತ ನಿರ್ದೇಶಕ ಚಿದಂಬರ ಜಂಬೆ ಅವರು ನಿರ್ದೇಶಿಸಿದರು. ಸುಳೆ ಸನ್ಯಾಸಿ ಅನ್ನುವಂಥದ್ದು ಇನ್ನೊಂದು ನಾಟಕ. ಸಂಸ್ಕೃತ ಮೂಲ ಬೋಧಾಯನ KV ಸುಬ್ಬಣ್ಣ ಅವರದು ರೂಪಾಂತರ. ನಿರ್ದೇಶನ ಇಕ್ಬಾಲ್ ಅಹಮದ್ ಅವರದು, ಭಾಳ ಪ್ರಸಿದ್ಧವಾದಂತಹ ನಿರ್ದೇಶಕರು. ಇನ್ನೊಂದು ನಾಟಕ, ಪ್ರಸಿದ್ಧ ನಾಟಕ, ಅದು ಸದಾರಮೆ ಗುಬ್ಬಿ ವೀರಣ್ಣಾರ್ ಅವರ ಕಂಪ್ನಿಯಲ್ಲಿ ಇದ್ದಂಥ ನಾಟಕ. ಅದನ್ನ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಬರೆದಂಥದ್ದು. ನಿರ್ದೇಶನ ಯತೀಶ್ ಕೊಳ್ಳೇಗಾಲ ಅವರು ಮಾಡಿದಂಥದ್ದು. ಇನ್ನು 2013ರಲ್ಲಿ ಮಹಾಬೆಳಗು ನಾಟಕ, ಶರಣಸತಿ ಲಿಂಗಪತಿ ನಾಟಕ, ವಿಶ್ವಬಂಧನ್ ಮರಳಿಸಿದ್ದ ನಾಟಕ. ಬಹುಶಃ ಇವು ನೋಡಿದ ತಕ್ಷಣಕ್ಕೆ ನಿಮಗೆ ಎಲ್ಲೋ ಹಿಂದೆ ಇವು ಬಂದಿದ್ವಲ್ಲ, ಯಾಕೆ ಇವು ಮತ್ತೆ ಬಂದವು ಅಂತ ನಿಮಗೆ ಅನಿಸ್ಬೋದು. ಹೌದು, ಉದ್ದೇಶಪೂರ್ವಕವಾಗಿಯೇ ಇದನ್ನು ಇಲ್ಲಿ ತಗೊಳ್ಳಲಾಗಿದೆ. ಯಾಕೆ ಅಂತ ಹೇಳಿದ್ರೆ 1913ನೇ ಇಸ್ವಿ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಜನಿಸಿದಂಥ ವರ್ಷ. ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಅವರೇ ರಚಿಸಿದಂಥ ಈ 3 ನಾಟಕಗಳನ್ನು ಮತ್ತೊಮ್ಮೆ ಮರುಪ್ರದರ್ಶನಕ್ಕೆ ಶಿವಸಂಚಾರ ತೆಗೆದುಕೊಳ್ತು. ಅದನ್ನು ಒಂದನೇದು ವೈ ಡಿ ಬದಾಮಿ, ಎಸ್ ಮಾಲತಿ ಮತ್ತು ಮಾಲತೇಶ್ ಬಡ್ಗೇರ್ ಅವರು ನಿರ್ದೇಶನ ಮಾಡಿದರು. 2014ರಲ್ಲಿ ಜರ್ಮನ್ ಬಂಗಲೆ ಜಡಭರತ ನಾಟಕ, ಅದು ಬರೆದಿರೋಂಥದ್ದು ಚಿದಂಬರರಾವ್ ಜಂಬೆ ಅವರು ನಿರ್ದೇಶನ ಮಾಡಿದಂಥದ್ದು. ವಿನುರ ವೇಮ KY ನಾರಾಯಣಸ್ವಾಮಿ ಅವರ ಮತ್ತೊಂದು ನಾಟಕ, ಸಿ ಬಸಲಿಂಗಯ್ಯನವರು ಅದನ್ನು ನಿರ್ದೇಶನ ಮಾಡಿದರು. ಚಿಕ್ಕದೇವ ಭೂಪ ಲಿಂಗದೇವರ ಹಳೆಮನೆಯವರದ್ದು, P ಗಂಗಾಧರ ಸ್ವಾಮಿ ಅವರು ಅದನ್ನು ನಿರ್ದೇಶನ ಮಾಡಿದರು. ಇನ್ನು 15ನೇ ಇಸ್ವಿನಲ್ಲಿ ಧನ್ವಂತರಿ ಚಿಕಿತ್ಸೆ, ಕುವೆಂಪು ಅವರ ಮೂಲ ರೂಪಾಂತರ, B ಚಂದ್ರೇಗೌಡ ಅವರದ್ದು, ಮಾಲತೇಶ್ ಬಡ್ಗೇರ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಈಗಲೂ ಕೂಡ ಅತ್ಯಂತ
ಒಂದು ಏನೋ ಬೇಕು ಅನ್ನುವಂಥ ಒಂದು ನಾಟಕ ಅದು ಧನ್ವಂತರಿ ಚಿಕಿತ್ಸೆ. ನಾನು ಚಂದ್ರಗುಪ್ತನೆಂಬ ಮೌರ್ಯ, ಮಹಾಂತೇಶ್ ನವಲ್ಕಲ್ ಅವರದು, ಇದು ಕೂಡ ಇವರ ಹೊಸ ನಾಟಕ. ಮಹಾದೇವ ಹಡಪದ ಅವರು ನಿರ್ದೇಶನ ಮಾಡಿದರು. ತವನಿಧಿ ದಾಸಿಮಯ್ಯ ಅವ್ರದ್ದು, BR ಪೊಲೀಸ್ ಪಾಟೀಲ ಅವ್ರದ್ದು, ಮಾಲತೇಶ್ ಬಡಗೇರ ಅವರು ನಿರ್ದೇಶನ. ಮಹಾದೇವ ಹಡಪದ ಮತ್ತು ಮಾಲತೇಶ್ ಬಡಗೇರ ಇವರಿಬ್ಬರು ನಾನು ಚಂದ್ರಗುಪ್ತನೆಂಬ ಮೌರ್ಯ ಮಹಾದೇವ ಹಡಪದ ಅವರದ್ದು, ತವನಿಧಿ ದಾಸಿಮಯ್ಯ ಮಾಲತೇಶ ಬಡಗೇರ ಅವರದ್ದು. 16ನೇ ಇಸ್ವಿನಲ್ಲಿ ನನ್ನ ಅಂಬೇಡ್ಕರ್ ಕೋಟಿಗ್ನಾಳೆ ರಾಮಯ್ಯ ಅವರ ಮೊದಲ ಬಾರಿಗೆ ಪ್ರದರ್ಶನ ಕಂಡಂಥ ನಾಟಕ ಇದು. ಪ್ರಮೋದ್ ಶಿಗ್ಗಾ ಅವರು ನಿರ್ದೇಶನ ಮಾಡಿದರು. ಸಂಪತ್ಗೆ ಸವಾಲ್ PB ದುತ್ತರ್ಗಿ ಅವರದು, KSDL ಚಂದ್ರು ನಿರ್ದೇಶನ ಮಾಡಿದ್ದು. ಅಂಬಿಗಾ ನಾನಿನ್ನ ನಂಬಿದೆ ಡಾಕ್ಟರ್ ಬಸವರಾಜ್ ಸಬರದ ಅವರದ್ದು, ಮಾಲತೇಶ್ವರ ಬಡಗೇರ ಅವರು ಅದನ್ನು ನಿರ್ದೇಶನ ಮಾಡಿದರು. ಹೀಗೆ 2017ರಲ್ಲಿ ಮೋಳಿಗೆ ಮಾರಯ್ಯ ಪಂಡಿತಾರಾಧ್ಯ ಶ್ರೀಗಳವರ 5ನೇ ಮಹತ್ವದ ಕೃತಿ ಇದು. ಮಹಾದೇವ ಹಡಪದ ಅವರು ನಿರ್ದೇಶನ ಮಾಡಿದಂಥದ್ದು. ಚೋರ ಚರಣದಾಸ ಹಬೀಬ್ ತನ್ವೀರ್ ಮೂಲ, ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರ ಅನುವಾದ ಮಾಡಿದಂಥದ್ದು. ಮಾಲತೇಶ್ ಬಡಗೇರ್ ಅವರ ನಿರ್ದೇಶನ. ಸಾಯವಾಟ ದಾರಾ ಬೇಂದ್ರೆ ಅವರದು, ನಟರಾಜ್ ಹೊನ್ನಳ್ಳಿ ನಿರ್ದೇಶನ ಮಾಡಿದ್ದು 2017ರಲ್ಲಿ. 2018ರಲ್ಲಿ ಗುರುಮಾತೆ ಅಕ್ಕನಾಗಲಾಂಬಿಕೆ ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರ 6ನೇ ನಾಟಕ ಕೃತಿ ಬಸವಲಿಂಗಯ್ಯ ನಿರ್ದೇಶನ ಮಾಡಿದರು. ಇನ್ನೊಂದು ನರಬಲಿ ಜೋಹೋ ನಾರಾಯಣಸ್ವಾಮಿ ಅವರದು, ಸವಿತಾ ಪ್ರಸನ್ನ ನಿರ್ದೇಶನ ಮಾಡಿದರು. ಊರು ಸುಟ್ಟರು ಹನುಮಪ್ಪ ಹೊರಗ ಹನುಮಂತ ಆಲಗೇರಿ, ಹೊಸ ಭರವಸೆಯ ನಾಟಕಗಾರ ಹನುಮಂತ ಆಲಗೇರಿ ಅವರ ನಾಟಕ ಇದು. ಮಾಲತೇಶ್ ಬಡಗೇರ್ ಅವರು ಅದು ನಿರ್ದೇಶನ ಮಾಡಿದರು. 2019ರಲ್ಲಿ ಮೋಳಿಗೆಯ ಮಾರಯ್ಯ ಅನ್ನುವಂಥ ನಾಟಕವನ್ನು ಪಂಡಿತಾರಾಧ್ಯ ಶ್ರೀಗಳು ತೆಗೆದುಕೊಳ್ಳಲಾಗಿದೆ. ಜಗದೀಶ್ R ಅದನ್ನು ನಿರ್ದೇಶನ ಮಾಡಿದರು. ಮುಂದಣ ಕಥನ ನಟರಾಜ್ ಹುಳಿಯಾರ್ದವ್ರದ್ದು. ಇದು ಮುಂದಣ ಕಥನ ಕೂಡ ಮೊದಲ ಪ್ರಯೋಗ ಇಲ್ಲಿಗೆ ನಾಟಕವಾಗಿ ಮೊದಲ ಪ್ರಯೋಗಗೊಂಡಂಥ ನಾಟಕ ಅದು. ಮಾಲತೇಶ್ ಬಡಗೇರ್ ಅವರು ಮಾಡಿದಂಥದ್ದು. ಇನ್ನೊಂದು ಕದಡಿದ ನೀರು GB ಜೋ ಅನ್ನುವಂಥ ಮೂಲ ಅದು. GB ಜೋಶಿ ಅವರದ್ದು ಮೂಲ ನಾಟಕ ಅದು. ಜಗದೀಶ್ R ನಿರ್ದೇಶನ ಮಾಡಿದರು 2019ರಲ್ಲಿ. ನಿಮಗೆ ಗೊತ್ತಿರೋ ಹಾಗೆ 2020 ಕೋವಿಡ್ ವರ್ಷ, ಎಲ್ಲ ರಂಗ ಚಟುವಟಿಕೆಗಳು ನಿಂತೋದು. ಹಾಗಾಗಿ ಈ ಬಾರಿ ನಾಟಕೋತ್ಸವ ನಡೀತು. ಶಿವಸಂಚಾರ ನಾಟಕಗಳು ತೆಗೆದುಕೊಂಡಿಲ್ಲ, ಆದರೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಈಗ ನಡೀತಾ ಇದೆ. ಬಹುಶಃ ಒಂದೂವರೆ ತಿಂಗಳಲ್ಲಿ 2 ನಾಟಕಗಳನ್ನು ತೆಗೆದುಕೊಂಡು ಸಂಚಾರ ಮಾಡಬೇಕು ಅನ್ನುವಂಥ ಆಶಯ ಕೈಗೂಡಬಹುದು ಅಂತ ನನಗನ್ನಿಸುತ್ತೆ. ಇದಿಷ್ಟು ಶಿವಸಂಚಾರದ ಇದುವರೆಗಿನ ನಾಟಕಗಳ ಸಂಕ್ಷಿಪ್ತ ಪರಿಚಯ. ಈ ಶಿವಸಂಚಾರದ ಕಾರಣಕ್ಕಾಗಿ ಬೇರೆ ಏನೆಲ್ಲ ಚಟುವಟಿಕೆಗಳು ನಡೆದವು ಅಂತ ಹೇಳಿದ್ರೆ, ಶಿವಸಂಚಾರದ ದುಪ್ಪಟ್ಟು ಅಥವಾ 3-4 ಪಟ್ಟು ಹೆಚ್ಚಿನ ಚಟುವಟಿಕೆಗಳು ನಡೆದಿರೋದನ್ನು ನಾವು ಗಮನಿಸ್ಬೋದು. ಮೊದಲನೇದಾಗಿ 2001ರಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರ ಸಮ್ಮಿಲನ ಅಂತ CGK ಅವರಿದ್ದಾಗ ಅವರಾಗ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅಂದರೆ ಅದುವರೆಗೂ ಕರ್ನಾಟಕದ ಪ್ರಶಸ್ತಿ ಏನಿತ್ತು ಗುಬ್ಬಿ ವೀರಣ್ಣ ಪ್ರಶಸ್ತಿ, ಅದನ್ನು ಪಡೆದಂಥವ್ರನ್ನೆಲ್ಲರನ್ನೂ ಒಂದು ವೇದಿಕೆ ಮೇಲೆ ತರಬೇಕು, ಅವರನ್ನು ಗೌರವಿಸಬೇಕು ಮತ್ತು ಅವರೊಡನೆ ಚರ್ಚೆ, ಸಂವಾದ, ವಿಚಾರಗೋಷ್ಠಿಗಳು ನಡೀಬೇಕು ಅನ್ನೋದು CGK ಆಶಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಹುಶಃ ಕಾರ್ನಾಡ್ ಒಬ್ಬರನ್ನು ಬಿಟ್ಟು ಮಾಸ್ಟರ್ ಹಿರಣ್ಣಯ್ಯನವರು, ಏಣಿಗೆ ಬಾಳಪ್ಪನವರು, BV ಕಾರಂತ್ರವರು, ಆಮೇಲೆ ದುತ್ತುರ್ಗೆ ಅವರು, ಯೋಗ ನರಸಿಂಹ ಸ್ವಾಮಿ ಅವರು, ಇವರೆಲ್ಲರೂ ಸೇರ್ಕೊಂಡು ಒಂದು ನಾಭೂತೋ ನಾ ಭವಿಷ್ಯತೆ ಅನ್ನೋದ ರೀತಿಯಲ್ಲಿ ಸಾಣೆಹಳ್ಳಿನಲ್ಲಿ ಅವ್ರನ್ನೆಲ್ಲ ಗೌರವಿಸಿದ್ದು, ಇವರನ್ನೆಲ್ಲರನ್ನೂ ಕೂಡ ಎತ್ತಿನ ಬಂಡಿನಲ್ಲಿ ಸಾಣೆಹಳ್ಳಿಯದ್ದಂಥ ಮೆರವಣಿಗೆಯನ್ನು ಮಾಡ್ಕೊಂಬಂದದ್ದು, ಬೆಳ್ಳಿ ಬೆತ್ತ ಮೈಸೂರು ಪೀಠ ತೊಡಿಸಿದ್ದು. ಅವರಿಗಂತೂ ನಮಗೂ ಕಾರ್ಯಕರ್ತರಾಗಿ ನಮಗೇನು ಅನಿಸ್ತಾ ಇರ್ಬೋದು, ಆದರೆ ಅವರು ನಮ್ಮ ಜೀವಮಾನದಲ್ಲೇ ಕಂಡರಿದಂಥ ಒಂದು ಅಭೂತಪೂರ್ವವಾದಂಥ ಗೌರವ ಇದು ಅಂತ ಮನಸ್ಸು ಬಿಚ್ಚಿ ಅವರು ಮಾತಾಡಿದರು. ರಂಗಭೂಮಿಯ ಆಗು ಹೋಗುಗಳನ್ನೆಲ್ಲ ಕುರಿತು ಮಾತಾಡಿದರು. ಅದನ್ನು ನಾನೇ ಸಮ್ಮಿಲನ ಅನ್ನುವಂಥ ಕೃತಿನಲ್ಲಿ ಆ ಎಲ್ಲ ಮಾತುಗಳನ್ನು ಇಲ್ಲಿ ಒಂದು ದಾಖಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದು ನನಗಿನ್ನೂ ನೆನಪಿದೆ. ನಂತರ 2007ರಲ್ಲಿ ಭಾರತ ಸಂಚಾರ ಅಂತ ನೋಡಿ, ಶಿವಸಂಚಾರದ ಇವೆಲ್ಲ ಉಪ ಉತ್ಪನ್ನಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಮುಂದುವರಿಕೆ ಭಾಗ. ಭಾರತ ಸಂಚಾರ 2007ರಲ್ಲಿ ಕಪ್ಪಣ್ಣ ಶ್ರೀನಿವಾಸ್ ಜಿ ಕಪ್ಪಣ್ಣ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅವರಿಗೆ ಬಂದಂಥ ಆಲೋಚನೆ ಇದು. ಇದನ್ನು ಪೂಜ್ಯ ಪಂಡಿತಾರಾಧ್ಯ ಜೊತೆಗೆ ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ತಂದರು. ಅದನ್ನು ಏನಿದು ಕಾರ್ಯಯೋಜನೆ ಅಂತ ಹೇಳಿದರೆ, ಬಸವಣ್ಣನವರಿಗೆ ಸಂಬಂಧಪಟ್ಟಂಥ ನಾಟಕಗಳನ್ನು ಹಿಂದಿಯಲ್ಲಿ ಆಡಬೇಕು ಅಂತ. ನಾವು ಕನ್ನಡದಲ್ಲೇ ಹೇಳ್ಕೊಂತ ಹೋದ್ರೆ ಯಾರಿಗೆ ಹೇಳ್ತೀವಿ? ಕನ್ನಡಿಗರಿಗೆ ಮಾತ್ರ ಹೇಳ್ತೀವಿ. ಕನ್ನಡಿಗರಿಗೆ ಬಸವಣ್ಣ ಗೊತ್ತಿಲ್ವೇ? ಗೊತ್ತಿದ್ದಾರೆ. ಗೊತ್ತಿರೋರಿಗೆ ಮತ್ತೆ ಹೇಳಿದ್ರೆ ಏನು ಉಪಯೋಗ? ಗೊತ್ತಿಲ್ಲದೆ ಇರೋರಿಗೆ ಹೇಳಬೇಕು ಅನ್ನುವಂಥ ಒಂದು ಪ್ರಯತ್ನದ ಫಲವಾಗಿ
ತಲದಂಡ, ಸಂಕ್ರಾಂತಿ, ಜಂಗಮದಡಿಗೆ ಮತ್ತು ಮಹಾಚೈತ್ರ. ಈ ನಾಲ್ಕು ನಾಟಕಗಳನ್ನು ಹಿಂದಿಗೆ ಅನುವಾದ ಮಾಡಿಸಿ. ಕೆಲವು ಅದರಲ್ಲಿ ಇದ್ದವು, ಬಹುಶಃ ತಲದಂಡ ಇತ್ತು, ಸಂಕ್ರಾಂತಿ ಇತ್ತು ಕಾಣ್ತದೆ, ಜಂಗಮದಡಿಗೆ ಇರಲಿಲ್ಲ, ಅದು ತಲದಂಡ ಇರಲಿಲ್ಲ ಕಾಣಿಸ್ತದೆ. 2-3 ನಾಟಕಗಳು ಹಿಂದಿಗೆ ಅನುವಾದ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಅವು ಹಿಂದಿಗೆ ನಾಟಕ ಆಗಿ ಅದನ್ನ ತಲದಂಡನ ಸಲೀಂ ಆರಿಫ್ NST ಪದವೀಧರ ದೆಹಲಿಯ ಅವರು, ಸಂಕ್ರಾಂತಿಯನ್ನು ಬದರುದ್ದೀನ್ ಅವರು, ಇವರಷ್ಟು NST ಪದವೀಧರರೇ. ಆಮೇಲೆ ಜಂಗಮದಡಿಗೆ ಬಸಲಿಂಗಯ್ಯ, ಮಹಾಚೈತ್ರ KS ರಾಜೇಂದ್ರನ್ ಡೆಲ್ಲಿಯವರು, ಇವರು ನಿರ್ದೇಶನವನ್ನು ಮಾಡ್ತಾರೆ. ಏನಿದು ಕಾರ್ಯಯೋಜನೆ ಅಂತ ಹೇಳಿದ್ರೆ 9 ಮಾರ್ಚ್ 2007ರಿಂದ 18 ಮಾರ್ಚ್ 2007ರವರೆಗೆ ಸುಮಾರು 2.5 ತಿಂಗಳ ಕಾಲ 10,000 ಕಿಲೋಮೀಟರ್ ಬಸ್ನಲ್ಲಿ ಪ್ರಯಾಣ ಮಾಡಿದ್ದು. ಅದರ ಸಂಚಾಲಕನಾಗಿ ನಾನು ಕೂಡ ಹೋಗಿದ್ದರಿಂದ ಅದೊಂದು ದಟ್ಟ ಅನುಭವ. ಅದು ಬಹುಶಃ ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲಿ, ಭಾರತೀಯ ರಂಗಭೂಮಿಯನ್ನು ಬಹುಶಃ ಇಡೀ ಜಗತ್ತಿನ ರಂಗಭೂಮಿ ಇತಿಹಾಸದಲ್ಲಿ ಈ ಥರದ ಒಂದು ಸಾಹಸ ಯಾರು ಮಾಡಿರಲಿಕ್ಕಿಲ್ಲ ಕಾಣಿಸ್ತದೆ. ಒಂದು ಸಾಮಾನ್ಯವಾದ ಬಸ್ನಲ್ಲಿ ಆ ಲೈಟು, ಮೈಕು, ಸೆಟ್ಟು, ಪ್ರಾಪರ್ಟಿ ಎಲ್ಲವನ್ನು ಇಟ್ಕೊಂಡು 10,000 ಕಿಲೋಮೀಟರ್ 2.5 ತಿಂಗಳುಗಳ ಅವಧಿನೊಳಗೆ ಪ್ರಯಾಣ ಮಾಡಿದ್ದು. ಅದು 11 ರಾಜ್ಯಗಳಲ್ಲಿ 20 ಪ್ರಮುಖ, ಬಹುತೇಕ ಎಲ್ಲ ರಾಜ್ಯದ ರಾಜಧಾನಿಗಳು, ಅಲ್ಲಿ 47 ಪ್ರದರ್ಶನಗಳನ್ನು ಮಾಡಿದಂಥದ್ದು. ಸುಮಾರು ಅಂದಾಜು ಒಂದು 20,000 ಪ್ರೇಕ್ಷಕರು ಅದನ್ನು ಗಮನಿಸಿದರು. ಅದರಲ್ಲಿ ಈ ಕೆಲವು ಚಿತ್ರಗಳನ್ನು ನಾವು ನೋಡ್ಬೋದಲ್ಲಿ, ಈ ಕಡೆ ಇರುವಂಥದ್ದು, ಕೆಳಗಿರುವಂಥದ್ದು ಜಂಗಮದಡಿಗೆ ನಾಟಕದ್ದು, ಆ ಕಡೆ ಮೇಲಿರುವಂಥದ್ದು ತಲದಂಡ, ಈ ಕಡೆ ಸಂಕ್ರಾಂತಿ ನಾಟಕ. ಭಾಳ ಒಂದು ರಂಗಭೂಮಿಯ ಪ್ರಯೋಗದ ದೃಷ್ಟಿಯಿಂದ ಮತ್ತು ತತ್ವದ ಪ್ರಚಾರ ಪ್ರಸಾರದ ದೃಷ್ಟಿಯಿಂದನೂ ಕೂಡ ಅತ್ಯಂತ ಮಹತ್ವದ ಘಟನೆ ಅಂದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಯಶಸ್ವಿಯಾಗಿ ಈ ಕಾರ್ಯಯೋಜನೆಯನ್ನು ಜಾರಿಗೊಳಿಸಿದಂಥ ಹೆಮ್ಮೆ ಸಾಣೇಹಳ್ಳಿಯ ಶಿವಸಂಚಾರಕ್ಕೆ ಸಲ್ಲಬೇಕು ಅಂತ. ಇನ್ನು 2013ರಲ್ಲಿ ಈ ಹಿಂದೆ ಏನು ನಾವು ಭಾರತ ಸಂಚಾರ ಹೋಗಿದ್ವೋ ಅದೇ ಥರದ ಇನ್ನೊಂದು ಸಂಚಾರ ಮಾಡಬೇಕು ಅನ್ನುವಂಥದ್ದು ಈಗಲೂ ಕೂಡ ಅದರ ರೂಪುರೇಷೆಯನ್ನು ಮಾಡಿದಂಥವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಏನು ಮಾಡಿದರು ಅಂತ ಹೇಳಿದರೆ, ಆ ಬಾರಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ, ನಾವಾಗಲೇ ಗಮನಿಸಿದ ಹಾಗೆ 2013ರಲ್ಲಿ ನಾವು ಶಿವಸಂಚಾರ ನಾಟಕಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ಶಿವಕುಮಾರ ಸ್ವಾಮೀಜಿಗಳವರು ಬರೆದಂಥ ನಾಟಕಗಳನ್ನೇ. ಅದೇ ನೆನಪಿನಲ್ಲಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಜನ್ಮ ಶತಾಬ್ದಿಯ ನೆನಪಿಗೋಸ್ಕರ ದೇಶಾದ್ಯಂತ ಈ ನಾಟಕಗಳನ್ನ ಪ್ರದರ್ಶಿಸಬೇಕು ಅನ್ನೋ ಕಾರಣಕ್ಕಾಗಿ ಅವೆರಡು ನಾಟಕಗಳನ್ನ ಹಿಂದಿಗೆ ಅನುವಾದ ಮಾಡಿಸಿದ್ದು. ಶರಣಸತಿ ಲಿಂಗಪತಿ ಅನ್ನೋದನ್ನ ಮೈ ಬಾವರಿ ಚೆನ್ನಾಕಿ ಅಂತಲೂ, ಮರಣವೇ ಮಹಾನವಮಿ ಅನ್ನೋದನ್ನ ಮರಣಿಹಿ ಮಹಾನವಮಿ ಅನ್ನುವಂತಹ ಹೆಸರಿನಲ್ಲೂ ಯಾರು ಪ್ರಭಾಶಂಕರ್ ಪ್ರೇಮಿಯವರು ಅನುವಾದ ಮಾಡಿದ್ದು ಮರಣವೇ ಮಹಾನವಮಿ, ಮತ್ತು ಡಾಕ್ಟರ್ ಅಬ್ದುಲ್ ಹಮೀದ್ ಅವರು ಅನುವಾದ ಮಾಡಿದ್ದು ಶರಣಸತಿ ಲಿಂಗಪತಿ ತಿಪ್ಟೂರ್ನವರು. ಹಾಗೆ ನಿರ್ದೇಶನ ಶ್ರೀ ಡೋಬಾಲ್ ಅವರು, ಡೆಹ್ರಾಡೂನ್ ಉತ್ತರಾಖಂಡದವರು, ಮತ್ತು ಇನ್ನೊಬ್ಬರು KG ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದಂಥದ್ದು. ಈ ಎರಡೂ ನಾಟಕಗಳು ಕೂಡ ಇದು ಒಂದು ದೊಡ್ಡ ಸಾಹಸ, ಮತ್ತೊಂದು ಸಾಹಸ. ಬಹುಶಃ ಆ ಹಳೆಯ ಸಾಹಸದ ದಾಖಲೆಗಳನ್ನು ಮುರಿಲಿಕ್ಕೆ ಮತ್ತೆ ಶಿವಸಂಚಾರನೇ ಬೇಕಾಯ್ತೇನೋ ಅಂತ ಅನಿಸ್ತದೆ. ಶಿವಸಂಚಾರಕ್ಕೆ ಶಿವಸಂಚಾರನೇ ಸರಿಸಾಟಿ ಅನ್ನೋ ನಿಟ್ಟಿನಲ್ಲಿ 8 ಅಕ್ಟೋಬರ್ 2013ರಿಂದ 14 ಡಿಸೆಂಬರ್ 2013ರವರೆಗೆ, ಇದು ಕೂಡ 2.5 ತಿಂಗಳಲ್ಲಿ 12,000, ಕಳೆದ ಸಾರಿ 10,000 ಕಿಲೋಮೀಟರ್ ಇತ್ತು, ಈ ಸಾರಿ ಇನ್ನೂ 2,000 ಕಿಲೋಮೀಟರ್ ಜಾಸ್ತಿ ಆಯಿತು. 18 ರಾಜ್ಯಗಳು, ಮತ್ತೆ ಪ್ರದರ್ಶನ ಸ್ಥಳನೂ ಕೂಡ ಜಾಸ್ತಿ, 34 ಆಯಿತು. ಪ್ರದರ್ಶನ ಸಂಖ್ಯೆ 55 ಆಯಿತು. ಅದ್ರ ಜೊತೆಗೇನೆ ವಚನ ಸಂಗೀತ ತಂಡ ಇತ್ತು, ಅವರು ಕೂಡ 30 ಕಡೆ ಪ್ರದರ್ಶನವನ್ನು ಕೊಟ್ಟರು. ಕಲಾವಿದರು 25 ಜನ ಇದ್ವಿ, ಸುಮಾರು 25,000 ಪ್ರೇಕ್ಷಕರು. ಈ ಸಂದರ್ಭದಲ್ಲೂ ಕೂಡ ನಾನು ಇದರ ಮುಖ್ಯ ಸಂಚಾಲಕನಾಗಿ ಪ್ರಯಾಣ ಮಾಡಿದಂಥ ಒಂದು ದಟ್ಟ ಅನುಭವ ಇದೆ. ಈ ಎರಡು ಯಾತ್ರೆಗಳಿದಾವಲ್ಲ, ಈ ಎರಡೂ ಯಾತ್ರೆಗಳು ಭಾರತೀಯ ರಂಗಭೂಮಿ ಇತಿಹಾಸದಲ್ಲಿ ಅತ್ಯಂತ ಗೌರವಯುತವಾಗಿ ಗಮನಿಸಬೇಕಾದಂತಹ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಸಂಗತಿಗಳು. ಅದು ಪ್ರಯೋಗದ ದೃಷ್ಟಿಯಿಂದ ಮತ್ತು ತಾಂತ್ರಿಕ ಎಲ್ಲ ದೃಷ್ಟಿಯಿಂದನೂ ಕೂಡ. ಹೀಗೆ ಶಿವಸಂಚಾರ ದಾಖಲೆಗಳ ಮೇಲೆ ದಾಖಲೆ, ಶಿವಸಂಚಾರ ಅಂತ ಯಾವಾಗ ಹುಟ್ಕೊಳ್ತೋ ಆವಾಗ ರಂಗಭೂಮಿಯ ದಾಖಲೆಗಳು, ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ಹೆಜ್ಜೆ ನೀಡುವತ್ತ ನಡೆದಂಥದ್ದು. ಮತ್ತೊಂದು ಲೋಕ ಸಂಚಾರ ಅಂತ 2016. ಮೊದಲನೇದು ಶಿವಸಂಚಾರ, ಎರಡನೇದು ಭಾರತ ಮತ್ತು ಶಿವದೇಶ ಸಂಚಾರ, ಈಗ ಮೂರನೇದು ಲೋಕ ಸಂಚಾರ. ಅಂದರೆ ದೇಶವನ್ನು ಬಿಟ್ಟು ಹೊರದೇಶಗಳಿಗೂ ಕೂಡ ಹೋಗಬೇಕು ಅನ್ನುವಂಥ ಆಲೋಚನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೆರವಿನೊಂದಿಗೆ 2016ರಲ್ಲಿ ಹಿಂದುಳಿದ ವರ್ಗದವರಿಗೆ ಅದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಏನು ಕಾನೂನಿತ್ತು, ಅದರ ಅನ್ವಯ ಮರಣವೇ ಮಹಾನವಮಿ ಮತ್ತು ಶರಣಸತಿ ಲಿಂಗಪತಿ ಅನ್ನುವಂಥ ನಾಟಕಗಳನ್ನು ಅಮೆರಿಕ, ಇಂಗ್ಲೆಂಡ್, ಬೇರೆ ದೇಶಗಳಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ
ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ನಾಟಕಗಳ ಸಿದ್ಧತೆಗಳೆಲ್ಲ ಅದು ಅದರ ತಾಂತ್ರಿಕ ಕಾರಣಗಳಿಂದಾಗಿ, ಕೊನೆಯ ಕ್ಷಣದ ತಾಂತ್ರಿಕ ಕಾರಣಗಳಿಂದಾಗಿ ನಮ್ಮ ಕೆಲವು ನಟರಿಗೆ ವೀಸಾ ಸಿಗದೇ ಇರುವ ಮತ್ತು ಆ ಇಲಾಖೆಗಳ ನಡುವಿನ ಹೊಂದಾಣಿಕೆ ಇಲ್ಲದೇ ಇರೋ ಕಾರಣಕ್ಕಾಗಿ ಅದು ಕ್ಯಾನ್ಸಲ್ ಆಯಿತು. ಆದರೆ ಹಾಗಂತ ಪ್ರದರ್ಶನ ಸಿದ್ಧಗೊಂಡ ಮೇಲೆ ಅದು ನಿಲ್ಲಿಸೋದು ಬೇಡ ಅನ್ನೋ ಕಾರಣಕ್ಕಾಗಿ ಸುಮಾರು 8 ಕಡೆ ದಾವಣಗೆರೆ, ಬೆಂಗಳೂರು, ಸಾಣೆಹಳ್ಳಿ, ಒಂದು 8 ಕಡೆ ಇಲ್ಲೇ ಅದು ಪ್ರದರ್ಶನವನ್ನು ಕಾಣಬೇಕಾಗಿ ಬಂತು. ಲೋಕ ಸಂಚಾರ ಇದ್ದದ್ದು ಅದು ಕೊನೆಗೆ ಲೋಕಲ್ ಸಂಚಾರ ಅನ್ನಂಗೆ ಆಯಿತು. ತಾಂತ್ರಿಕ ಕಾರಣಗಳಿಗಾಗಿ ಆಗಲಿಲ್ಲ ಅನ್ನೋಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇನ್ನು 2012ರಲ್ಲಿ ಮತ್ತೊಂದು ಬಸವ ಸಂಚಾರ ಅಂತ. ಏನಿದು ಬಸವ ಸಂಚಾರ ಅಂತ ಹೇಳಿದ್ರೆ, ಬಸವಣ್ಣನವರ ಜನ್ಮ ಶತಮಾನಗಳ ಶತಮಾನೋತ್ಸವ ಇಲ್ಲಿ ದಾವಣಗೆರೆಯಲ್ಲಿ ಸಾಮಾನ್ಯವಾಗಿ ಆರಂಭ ಆಯಿತು ಅಂತ ಕೇಳಿದ್ದೀನಿ. ಬಸವ ಜಯಂತಿ ಆರಂಭ ಮಾಡೋದು ಅಂತ, ಬಸವಣ್ಣವರ ಹುಟ್ಟಿದ ದಿನವನ್ನು ಬಸವ ಜಯಂತಿ ಅಂತ. ಆ ಜನ್ಮ ಜಯಂತಿಯಾಗಿಯೇ 100 ವರ್ಷ ಆಯಿತು ಅನ್ನೋ ಕಾರಣಕ್ಕಾಗಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಬಸವಣ್ಣವರ ಕುರಿತಂತೆ ಬರೆದಂಥ ಮರಣವೇ ಮಹಾನವಮಿ ನಾಟಕ ಇದೆಯಲ್ಲ, ಅದನ್ನು 373 ಪ್ರದರ್ಶನ, ಇದು ಒಂದು ದಾಖಲೆನೆ. ವರ್ಷ ಪೂರ್ತಿ ಹೈಸ್ಕೂಲು, ಕಾಲೇಜು, ಅದಕ್ಕೆ ಅದು ಒಂಥರದ ಯಾವುದೋ ಈ ಕಡೆ ಪೂರ್ತಿ ಬೀದಿ ನಾಟಕವೂ ಅಲ್ಲ, ಈ ಕಡೆ ಈ ನಾಟಕವೂ ಅಲ್ಲ, ಎರಡಕ್ಕೂ ಮಧ್ಯಮವಾಗಿ ಎಲ್ಲಿ ಬೇಕಾದರೂ ಸುಲಲಿತವಾಗಿ ಆಡುವಂಥ 1.25 ಗಂಟೆಯ ನಾಟಕ ಇದು. ಇದು ರಾಜ್ಯಾದ್ಯಂತ 373 ಪ್ರದರ್ಶನಗಳನ್ನು ಕಾಣ್ತು ಅನ್ನುವಂಥದ್ದು ಕೂಡ ಮತ್ತೊಂದು ದಾಖಲೆನೇ ಸರಿ, 2012ರಲ್ಲಿ ಆಗಿರುವಂಥದ್ದು. ಇನ್ನು ಈ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಂಡಿತಾರಾಧ್ಯ ಶ್ರೀಗಳವರ ನೇತೃತ್ವದಲ್ಲಿ 2018ರಲ್ಲಿ ಮತ್ತೆ ಕಲ್ಯಾಣ ಅನ್ನುವಂಥ ಅಭಿಯಾನ ರಾಜ್ಯಾದ್ಯಂತ ನಡೀತು. ಆ ಅಭಿಯಾನದ ಭಾಗವಾಗಿ ಅಥವಾ ಆ ಇಡೀ ಅಭಿಯಾನಕ್ಕೆ ಕಳಸ ಸದೃಶ ಎನ್ನುವಂತೆ ಒಂದು ನಾಟಕ ಎಲ್ಲ ಕಡೆನೂ ಪ್ರದರ್ಶನಗೊಳ್ತಾ ಇತ್ತು. ಆ ಅಭಿಯಾನ ಆಗಸ್ಟ್ 1ರಿಂದ ಆರಂಭವಾಗಿ ಆಗಸ್ಟ್ 30ರವರೆಗೂ ಮುಗೀತು. ದಿನಾಲೂ ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ, ಇವತ್ತು ದಾವಣಗೆರೆ, ನಾಳೆ ಚಿತ್ರದುರ್ಗ, ನಾಳೆ ತುಮಕೂರು, ಹೀಗೆ ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮುಂದುವರ್ಕೊಂತ ಹೋಗೋದು. ಅಲ್ಲೂ ಕೂಡ ನಾನು ಸಂಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಆಗ ಮೂಳಿಗೆ ಮಾರಯ್ಯ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವ್ರದ್ದು ಜಗದೀಶ್ ಆರ್ ನಿರ್ದೇಶನ ಮಾಡುವಂಥ ನಾಟಕ ಇದೆಯಲ್ಲ, ಆ ಇಡೀ ಆ ಅಭಿಯಾನಕ್ಕೆ ಒಂಥರದ ಒಂದು ಚಿನ್ನದ ಮೆರುಗು ಕೊಟ್ಟಂಥ ಒಂದು ಭಾವನೆ ಪ್ರೇಕ್ಷಕರಲ್ಲಿ ಬರ್ತಾ ಇತ್ತು. ಮೂಳಿಗೆ ಮಾರಯ್ಯ ಎಲ್ಲ ಇದ್ದಂಥವನು ಎಲ್ಲವನ್ನು ತ್ಯಜಿಸಿ ಸಾಧಾರಣ ಆಗಿರುವಂಥದ್ದು ಎತ್ತ, ನಾವು ಈ ಎಲ್ಲ ಬಿಟ್ಟು ಬರೀ ಸಂಪತ್ತಿನ ಹಿಂದೆ ಓಡುವಂಥದ್ದು ಎತ್ತ ಅನ್ನುವಂಥ ಒಂದು ಮನವರಿಕೆ ಆಗ್ತಾ ಇತ್ತು. ಮತ್ತು ಯಾಕೆ ಮತ್ತೆ ಕಲ್ಯಾಣ ಆಗಬೇಕು ಅನ್ನುವಂಥದ್ದು ಕೂಡ ಅದರಿಂದ ಜನರಿಗೆ ಗೊತ್ತಾಗ್ತಿತ್ತು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಇದು ಒಂದು 30 ನಿರಂತರವಾಗಿ ನಾಟಕ ಮಾಡ್ಕೊಂಡು ಹೋಗೋದು, 30 ದಿವಸಗಳು 30 ನಾಟಕ. ಅದು ಹುಡುಗಾಟಿಕದ ಮಾತಲ್ಲ. ಅನೇಕ ಕಡೆ ಕಲಾವಿದರು ಅನಾರೋಗ್ಯಕ್ಕೊಳಗಾಗಿದ್ದು ಉಂಟು. ಅಂಥ ಹೊತ್ತಿನಲ್ಲೂ ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದು ರಂಗಭೂಮಿಯ ನಟರ ಒಂದು ವೈಶಿಷ್ಟ್ಯ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಇದಲ್ಲದೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವಂಥ ಒಂದು ನೃತ್ಯ ರೂಪಕ 2018ರಲ್ಲಿ. ಅಂದರೆ ಒಂದು ಮಾತನ್ನು ನೆನಪಾಗುತ್ತೆ ನನಗೆ, ಈ ಕಲೆಗಾಗಿಯೋ ಅಥವಾ ಕಲೆ ಜೀವನಕ್ಕಾಗಿಯೋ ಅನ್ನುವಂಥ ಒಂದು ಜಿಜ್ಞಾಸೆ, ಒಂದು ಚರ್ಚೆ ಬಹಳ ದಿನದಿಂದ ನಡ್ಕೊಂಬಂದಿದೆ. ಕಲೆ ಅನ್ನೋದು ಯಾಕಾಗಿ, ಕಲೆಗಾಗಿಯೋ ಕಲೆ ಜೀವನಕ್ಕಾಗಿಯೋ ಅಂತ ಎರಡೂ ಇದೆ. ಕಲೆಗಾಗಿಯೋ ಅನ್ನುವಂಥವ್ರು ಇದ್ದಾರೆ, ಕಲೆ ಜೀವನಕ್ಕಾಗಿಯೋ ಅನ್ನುವಂಥವ್ರು ಇದ್ದಾರೆ. ಆದರೆ ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರ ಆಶಯ, ಶಿವಕುಮಾರ ಶ್ರೀಗಳವರ ಆಶಯ ಏನಾಗಿತ್ತು ಅಂದರೆ ಕಲೆ ಜೀವನಕ್ಕಾಗಿ. ನಮ್ಮ ಕಲೆ ಇನ್ನೊಬ್ಬರ ಬದುಕನ್ನು ಎತ್ತರಿಸಬೇಕು, ಇಲ್ಲದೆ ಹೋದರೆ ಆ ಕಲೆಗೆ ಬೆಲೆ ಇಲ್ಲ ಅನ್ನೋಂಥದ್ದು. ಆ ಕಾರಣಕ್ಕಾಗಿಯೇ ನಮ್ಮ ಎಲ್ಲ ನಾಟಕಗಳು ಕೂಡ ತತ್ವ ಪ್ರಧಾನವಾಗಿದೆ ಹೊರತು ತಂತ್ರ ಪ್ರಧಾನ ಆಗಿಲ್ಲ. ಕಲೆಗಾಗಿ ಅನ್ನುವಂಥವರು ತಂತ್ರಗಳನ್ನು ಪ್ರದಾನ ಮಾಡ್ತಾರೆ, ಆದರೆ ಕಲೆ ಜೀವನಕ್ಕಾಗಿ ಅನ್ನುವಂಥವರು ತತ್ವಗಳನ್ನು ಪ್ರದಾನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಹೇಗೆಲ್ಲ ಬಸವಾದಿ ಶಿವಶರಣ ತತ್ವ ಆದರ್ಶಗಳನ್ನು ಜನರ ಮನಸ್ಸಿಗೆ ಮುಟ್ಟಿಸ್ಬೇಕು ಅಂತ ನೋಡಿದಾಗ ಭಾಷಣಗಳು ಗೊತ್ತಿದೆ, ಗುರುಗಳು ಓದೋದ್ರೆಲ್ಲ ಕಡೆಗೂ ಮಾಡ್ತಾರೆ, ಅದು ಒಂದು ಭಾಗ. ಇನ್ನೊಂದು ಪುಸ್ತಕ ಪ್ರಕಾಶನ, ಇನ್ನೊಂದು ಭಾಗ. ಈಗಾಗಲೇ ನೋಡಿದಂಗೆ ನಾಟಕಗಳ ಮುಖಾಂತರ. ಇವೆರಡರ ಮಧ್ಯೆ ಮಕ್ಕಳಿಗೆ ಹೇಳೋದು ಹೇಗೆ ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದಾಗ ನೃತ್ಯ ರೂಪಕಗಳು ಇವ್ರನ್ನ ಆಕರ್ಷಿಸ್ತವೆ ಅಂತ ಗೊತ್ತಾದ ಮೇಲೆ ಇಂಥ ನೃತ್ಯ ರೂಪಕಗಳ ಒಂದು ಪರಂಪರೆ ಸಾಣೆಹಳ್ಳಿನಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ಇನ್ನೊಂದಿಷ್ಟು ಒಳ್ಳೆಯ ಚೌಕಟ್ಟನ್ನು ಕೊಟ್ಟು ಒಂದು ನಾಟಕದ ಎತ್ತರಕ್ಕೆ ಏರಿಸಿದಂಥ ಕೀರ್ತಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರಿಗೆ ಸಲ್ಲಬೇಕು ಕಾಣಿಸ್ತದೆ. ಅವರ ಪರಿಕಲ್ಪನೆಯಲ್ಲಿ ಬಸವಣ್ಣನವರ 40 ವಚನಗಳಿಗೆ ನಮ್ಮ ಶಾಲಾ ಮಕ್ಕಳು 100 ಮಕ್ಕಳು ವಿದ್ಯಾರ್ಥಿಗಳು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವಂಥ ನೃತ್ಯ ರೂಪಕವನ್ನು ನೀಡಿದರು. ಭಾಳ ಅದ್ಭುತವಾದಂಥ ನೃತ್ಯ ರೂಪಕ, ಸುಮಾರು 1 ಗಂಟೆಗಳ ಕಾಲ ಬರುವಂಥದ್ದು. ಅದು ಸಾಣೆಹಳ್ಳಿ, ಭಾಲ್ಕಿ, ದಾವಣಗೆರೆ, ಬೆಂಗಳೂರು, ಮುಂಬೈನಲ್ಲಿ 3 ಕಡೆ ಇದು ಪ್ರದರ್ಶನಗೊಳ್ತು. ಅಲ್ಲಂತೂ ಜನ ಇದನ್ನು ನೋಡಿದಂಥವರು ಬಹಳ ಬಹಳ ಅಭಿಮಾನಪಟ್ಟು ಹೆಮ್ಮೆ ಅಥವಾ ಒಂದು
ಅಭಿಮಾನದ ಮಾತುಗಳನ್ನಾಡಿದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಶಿವಸಂಚಾರದ ಉಪ ಉತ್ಪನ್ನ ಆಗಿ ಏನೆಲ್ಲ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾನು ಆಗಲೇ ಹೇಳಿದಾಗೆ, ರಂಗಮಂದಿರ 2003ರಲ್ಲಿ ಸಾಣೆಹಳ್ಳಿ ಅಂದ ತಕ್ಷಣಕ್ಕೆ ರಂಗಮಂದಿರದ ಚಿತ್ರ ನೆನಪಾಗುತ್ತೆ. ಅಥವಾ ನೀವು ಗೂಗಲ್ ಮ್ಯಾಪ್ನಲ್ಲಿ ಸಾಣೆಹಳ್ಳಿ ಅಂತ ಹೊಡೆದ್ರೆ ಈ ರಂಗಮಂದಿರ ಚಿತ್ರನೇ ಕಾಣಿಸೋವಂಥದ್ದು. ನೋಡಿ, ವಿಶಾಲವಾದಂಥ ರಂಗಮಂದಿರ ಹಗಲೊತ್ತಿನಲ್ಲಿ ಭಾಳ ದೊಡ್ಡದಾಗಿ ಕಾಣಿಸುತ್ತೆ, ರಾತ್ರಿ ಕಾರ್ಯಕ್ರಮ ನೋಡಿಬೇಕಾರೆ ಭಾಳ ಚಿಕ್ಕದಾಗುತ್ತೆ. ಒಂದು ಮ್ಯಾಜಿಕ್ ರಂಗಮಂದಿರ ಅಂತ ನಾನು ಆಗಲೇ ಹೇಳಿದೆ. ಸುಮಾರು 4-5 ಸಾವಿರ ಜನ ಆರಾಮಾಗಿ ಕೂತ್ಕೋಬೋದು. ಟೈಟಾಗಿ ಕೂತ್ಕೊಂಡ್ರೆ 6,000-6,500 ಜನ ಕೂತ್ಕೋಬೋದು. ಗ್ರೀಕ್ ಮಾದರಿಯ ಈ ಬಯಲು ರಂಗಮಂದಿರ ಅತ್ಯಂತ ಸುಸಜ್ಜಿತವಾಗಿರುವಂಥ ರಂಗಮಂದಿರ. ಈ ರಂಗಮಂದಿರದಲ್ಲಿ ನಾಟಕ ಮಾಡಬೇಕು ಅನ್ನುವಂಥದ್ದೇ ಅನೇಕ ಕಲಾವಿದರ, ತಂತ್ರಜ್ಞರ, ನಿರ್ದೇಶಕರ ಒಂದು ಆಶೆ ಆಗಿದೆ ಕರ್ನಾಟಕದಲ್ಲಿ. ಒಮ್ಮೆ ಸಾಣೆಹಳ್ಳಿನಲ್ಲಿ ಈ ರಂಗಮಂದಿರದಲ್ಲಿ ಮಾಡಬೇಕು ನಾಟಕನ ಅಂತ. ಅಂದರೆ ಭಾಳ ಸುಸಜ್ಜಿತವಾಗಿದೆ ಅನ್ನೋದು ಒಂದೇ ಕಾರಣ ಅಲ್ಲ, ಅಷ್ಟೇ ಸುಸಂಸ್ಕೃತ ಪ್ರೇಕ್ಷಕರು ಇಲ್ಲಿದ್ದಾರೆ ಅಂತ. ಸಾವಿರಾರು ಜನ ಕೂತ್ಕೊಂಡಿದ್ರು ಕೂಡ ಒಂದು ಸೂಜಿ ಬಿದ್ದರೂ ಕೇಳುವಷ್ಟು ನಿಶಬ್ದತೆಯನ್ನು ಕಾಪಾಡಿಕೊಳ್ತಾರೆ. ಅಂದರೆ ಈ ಶಿವಸಂಚಾರ ಏನು ಮಾಡ್ತು, ಒಂದು ಪ್ರೇಕ್ಷಕ ವರ್ಗಕ್ಕೂ ಕೂಡ ಒಂದು ತರಬೇತಿಯನ್ನು, ಒಂದು ಸಂಸ್ಕಾರವನ್ನು ನೀಡ್ತು ಅನ್ನೋದು ಇದರ ಉದ್ದೇಶ. ಮತ್ತು ಈ ಶಿವಸಂಚಾರದ ಕಾರಣಕ್ಕಾಗಿಯೇ ರಂಗಮಂದಿರಗಳು. ಬಹುತೇಕ ನೀವು ಯಾವುದೇ ಮಠಮಾನ್ಯಗಳಿಗೆ ಕಾಲಿಟ್ಟ ತಕ್ಷಣಕ್ಕೆ ಕೇಳುವಂಥದ್ದು ಗಂಟೆ ಶಬ್ದ, ಅಥವಾ ಮಂಗಳಾರತಿ, ಅಥವಾ ದೀಪಾರತಿ, ಅಥವಾ ಕಾಯಿ ಹೊಡೆಯೋದು, ಹಣ್ಣು ಕಾಯಿ ಉದಿನ ಕಡ್ಡಿಯ ವಾಸನೆ, ಇವೆಲ್ಲ ಕೇಳ್ತೀರಿ, ನೀವು ನೋಡಿರ್ತೀರಿ. ಅದನ್ನು ಅದು ಸಹಜ ಅಂತ ಅನಿಸ್ಬಿಟ್ಟಿದೆ. ಆದರೆ ಸಾಣೆಹಳ್ಳಿಯ ನೀವು ಮಠದ ಅಂಗಳಕ್ಕೆ ಬಂದು ನೋಡಿದರೆ ಈ ಯಾವ ದೃಶ್ಯಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ಕಡೆಗೆ ಹೆಜ್ಜೆಗೊಂದರಂತೆ ದೇವಸ್ಥಾನಗಳನ್ನೇನು ಕಾಣ್ತೀರಿ, ಹಾಗೆ ಇಲ್ಲಿ ಹೆಜ್ಜೆಗೊಂದಂತೆ ರಂಗಮಂದಿರಗಳನ್ನು ಕಾಣಬಹುದು. ಉದಾಹರಣೆಗೆ ಇದು ಒಂದು ಶಿವಕುಮಾರ ಬಯಲು ರಂಗಮಂದಿರ, ಭಾಳ ಜನಕ್ಕೆ ಗೊತ್ತಿರುವಂಥದ್ದು. ಇನ್ನೊಂದು ಶ್ರೀ ಶಾಮನೂರು ಶಿವಶಂಕರಪ್ಪ ಒಳಾಂಗಣ ರಂಗಮಂದಿರ 2016ರಲ್ಲಿ ಆದಂಥದ್ದು. ಅತ್ಯಂತ ಸುಸಜ್ಜಿತವಾದ, ಹವಾನಿಯಂತ್ರಿತವಾದ, ಬಹುಶಃ ನಾನು ಈಗಾಗಲೇ ನಿಮ್ಮ ಜೊತೆ ಹಂಚ್ಕೊಂಡಂಗೆ ದೇಶದ ಅನೇಕ ಭಾಗಗಳಲ್ಲಿ ಸಂಚಾಲಕನಾಗಿ ಹೋದಾಗ ರಂಗಮಂದಿರಗಳನ್ನು ನೋಡಿದ್ದೀನಿ. ಆದರೆ ಆ ಅತ್ಯುತ್ತಮ ಅಥವಾ ಶ್ರೇಷ್ಠ ರಂಗಮಂದಿರಗಳಲ್ಲಿ ಒಂದು ಎನ್ನಬಹುದಾದಂಥ ಒಂದು ರಂಗಮಂದಿರ ಶ್ರೀ ಶಾಮನೂರು ಒಳಾಂಗಣ ಶಿವಶಂಕರಪ್ಪ ರಂಗಮಂದಿರ. ಸುಮಾರು 750 ಸೀಟುಗಳಿದ್ದಾವೆ. ಅದಲ್ಲದೆ ಇನ್ನೂ 300 ಜನ ಕೂತ್ಕೋಬೋದು. ಒಟ್ಟು 1,000 ಜನ ಕೂತ್ಕೊಂಡು ನೋಡ್ಬೋದಂಥ ರಂಗಮಂದಿರ ಶಾಮನೂರು ಶಿವಶಂಕರ ರಂಗಮಂದಿರ ಮತ್ತೊಂದು ಹೆಗ್ಗಳಿಕೆ ಸಾಣೆಹಳ್ಳಿನಲ್ಲಿ. ಇದಲ್ಲದೆ ಹುಣಸೆ ಮರದ ರಂಗಮಂದಿರ ಅಂತ ಇದೆ. ಈ ಶಿವಕುಮಾರ ಬಯಲು ರಂಗಮಂದಿರ ಹಿಂಭಾಗದಲ್ಲಿ ಹುಣಸೆ ಮರದ ರಂಗಮಂದಿರ. ಹುಣಸೆ ಮರ ಅದಕ್ಕೆ ಹೊಂದ್ಕೊಂಡಂಗೆ ಒಂದು ರಂಗಮಂದಿರ. ಅಲ್ಲೂ ಕೂಡ ಅನೇಕ ನಾಟಕಗಳು ಪ್ರದರ್ಶನ ಆಗ್ತವೆ. ಅದಲ್ಲದೆ ಶಿವಕುಮಾರ ರಂಗಮಂದಿರ ಅಂತೇಳಿ ಮೊದಲಿಗೆ ಇದ್ದಂಥ ಒಂದು ರಂಗಮಂದಿರ, ಜಲರಂಗ ಅಂತ ಇದೆ, ಅಂತರಂಗ ಅಂತನೂ ಇದೆ, ಮತ್ತೊಂದು ವನಗಳ ನಡುವೆ ಇರುವಂಥ ಒಂದು ರಂಗಮಂದಿರನೂ ಕೂಡ ಇದೆ. ಹೀಗೆ 7-8 ರಂಗಮಂದಿರಗಳು ಸಾಣೆಹಳ್ಳಿಯ ನಮ್ಮ ಶ್ರೀಮಠದ ಅಂಗಳದಲ್ಲಿ, ಕಲಾ ಸಂಘದ ಆವರಣದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು ಅಂತ. ಶಿವಸಂಚಾರದ ಕಾರಣಕ್ಕಾಗಿಯೇ ಶ್ರೀ ಶಿವಕುಮಾರ ರಂಗ ಪ್ರಯೋಗಶಾಲೆ 2008ರಲ್ಲಿ ಆರಂಭ ಆಯಿತು. 1997ರಲ್ಲಿ ಶಿವಸಂಚಾರ ಆರಂಭ ಆದಾಗ ಅದಕ್ಕೆ ಕಲಾವಿದರು ಬರ್ತಿದ್ದಂಥವರು, ತರಬೇತಿ ಹೊಂದಿದ್ದ ಕಲಾವಿದರು ಬರ್ತಿದ್ದಂಥವರು ತುಂಬ ಕಡಿಮೆ ಇದ್ದರು. ಇನ್ನುಳಿದಂತೆಲ್ಲ ರಾ ಹ್ಯಾಂಡ್. ಅವರಿಗೆ ನಾಟಕ ಕಲಿಸೋದಕ್ಕಿಂತ ಮುಂಚೆ ಆ ನಾಟಕಕ್ಕೆ ಬೇಕಾದಂಥ ಆಂಗಿಕ ಅಭಿನಯಗಳನ್ನು ಮತ್ತು ಆ ಭಾಷೆ ನೀಡ್ಕೊಳ್ಳಲಿಕ್ಕೆ ಭಾಳ ಹೆಣಗಾಡಬೇಕಾಗ್ತಿತ್ತು. ಆ ಹಿನ್ನೆಲೆಯಲ್ಲೇ CGK ಪಂಡಿತಾರಾಧ್ಯಕ್ಷಗಳು ಚರ್ಚೆ ಮಾಡಿ, ಇಲ್ಲ ಹಿಂಗಾದ್ರೆ ಸರಿ ಹೋಗೋದಿಲ್ಲ, ಇದ್ರ ಪೂರ್ವಭಾವಿಯಾಗಿ ಒಂದು ರಂಗಶಾಲೆಯನ್ನು ತೆರಿಬೇಕು ಅನ್ನುವಂಥ ಆಲೋಚನೆ ಮಾಡಿದ್ರು. ಆದರೆ ಅದು CGK ಇರುವಾಗ ಕೈಗೂಡಲಿಲ್ಲ. ನಂತರ 2008ರಲ್ಲಿ ಅದು ಕೈಗೂಡಿತು. ಶ್ರೀ ಶಿವಕುಮಾರ ರಂಗ ಪ್ರಯೋಗಶಾಲೆ ಈಗ ಸಾಣೆಹಳ್ಳಿನಲ್ಲಿದೆ. ಪ್ರತಿ ವರ್ಷ 20 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಊಟದೊಂದಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಆ ಶಾಲೆ ಎಲ್ಲ ಶಾಲೆಗಳಂತಲ್ಲ, ಅದು 24x7 ಅಂದರೆ ದಿನದ 24 ಗಂಟೆಯೂ ಕೂಡ ಕೆಲಸ ಮಾಡೋ ಶಾಲೆ ನಡೀತತೆ. ಯಾವುದೇ ಶನಿವಾರ ಭಾನುವಾರ ಸರ್ಕಾರಿ ರಜೆಗಳು ಅದಕ್ಕೆ ಇಲ್ಲ. ಅಲ್ಲೇ ವಿದ್ಯಾರ್ಥಿಗಳಿರ್ತಾರೆ. ಅಲ್ಲಿ ಸದ್ಯಕ್ಕೀಗ ಮೊದಲು ಆರಂಭದಲ್ಲಿ ಚಿದಂಬರರಾವ್ ಜಂಬೆ ಅವರು ಇದರ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ, ಸಂಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಈ ಸದ್ಯ R ಜಗದೀಶ್ ಅವರು ಇದ್ದಾರೆ. ಈ ರಂಗಶಾಲೆ ಪ್ರತಿ ವರ್ಷ 20 ವಿದ್ಯಾರ್ಥಿಗಳನ್ನು ತರಬೇತಿ ಕೊಡಿಸ್ತದೆ. ಮತ್ತು ಕರ್ನಾಟಕ ಸರ್ಕಾರದಿಂದ ನೀಡಲ್ಪಡುವಂಥ ಒಂದು SSLC ಬೋರ್ಡಿಂದ ನೀಡಲ್ಪಡುವಂಥ ಒಂದು ಸರ್ಟಿಫಿಕೇಟ್ ಕೂಡ, ಅಧಿಕೃತವಾದ ಸರ್ಟಿಫಿಕೇಟ್ ಕೂಡ ಆ ಮಕ್ಕಳಿಗೆ ಸಿಗುತ್ತೆ. ಇಲ್ಲಿ ತರಬೇತಿಯನ್ನು ಪಡೆದಂಥವರು ಮುಂದಿನ ವರ್ಷ ಶಿವಸಂಚಾರದ ಕಲಾವಿದರಾಗಿ ಸೇರಿಕೊಳ್ತಾರೆ. ಹೀಗಾಗಿ ಈಗ 2008ರಿಂದ ಸುಮಾರು 12 ವರ್ಷಗಳ ಅವಧಿನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು, 100 ರಂಗನಟರು, ತಂತ್ರಜ್ಞರು ತಯಾರಾಗಿದ್ದಾರೆ. ಎಲ್ಲ ಕಡೆಗೂ ಇಲ್ಲಿ
ಚಲನಚಿತ್ರ ಇರ್ಬೋದು, ಧಾರಾವಾಹಿ ಇರ್ಬೋದು, ಮುಂತಾದ ಕಡೆಗಳಲ್ಲಿ ನಾವು ಇವ್ರನ್ನೆಲ್ಲರನ್ನು ಕೂಡ ಕಾಣಬಹುದು ಅಂತ. ನಂತರ ಈ ಶಿವಸಂಚಾರದ ಕಾರಣಕ್ಕಾಗಿಯೇ ರಾಷ್ಟ್ರೀಯ ಅಥವಾ ನಾಟಕೋತ್ಸವ ಪ್ರತಿ ವರ್ಷ ನಡ್ಕೊಂಡು ಬಂತು. ಯಾವಾಗ 97ರಲ್ಲಿ ಶಿವಸಂಚಾರ ಆರಂಭ ಆಯಿತು, ಅದರ ಮೊದಲ ಪ್ರದರ್ಶನಗಳು ಕಂಡುವೋ, ಅದ್ರ ಜೊತೆಗೇ ಬೇರೆ ನಾಟಕಗಳನ್ನ ಆಡಬೇಕು ಅನ್ನುವಂಥ ಆಲೋಚನೆ ಬಂತು. ಅದು ಶುರುವಾಯಿತು. ನಾಟಕೋತ್ಸವ ಅಂದರೆ ಬರೀ ನಾಟಕಗಳ ಪ್ರದರ್ಶನ ಆಗಿ ಅಷ್ಟೇ ಉಳ್ಕೊಳ್ಳಿಲ್ಲ. ಅಲ್ಲೇನಾಯ್ತದು, ಅದು ರಾಜ್ಯೋತ್ಸವ ಇರ್ಬೋದು, ವಿಚಾರ ಮಾಲಿಕೆ ಇರ್ಬೋದು, ಆಮೇಲೆ ವಿಚಾರ ಸಂಕಿರಣ ಇರ್ಬೋದು, ಆಮೇಲೆ ಬೆಳಗಿನ ಪ್ರಾರ್ಥನೆ ಇರ್ಬೋದು, ಆಮೇಲೆ ಆಯಾ ವರ್ಷ ಅತ್ಯಂತ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ಅಭಿನಂದನೆ ಮಾಡುವಂಥದ್ದು ಇರ್ಬೋದು. ಹೀಗೆ ರಾಜಕಾರಣಿಗಳ, ಧಾರ್ಮಿಕ ನೇತಾರರ, ಚಿಂತಕರ ವೇದಿಕೆಯಾಗಿ ಕೂಡ ಇದು ಮಾರ್ಪಡ್ತು. ಇಲ್ಲಿವರೆಗೆ 1997ರಿಂದ ಇಲ್ಲಿವರೆಗೂ ಸಾವಿರಾರು ಗಣ್ಯರು ಆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಬಹುತೇಕ ಕರ್ನಾಟಕದ ಎಲ್ಲ ಬುದ್ಧಿಜೀವಿಗಳು, ಧಾರ್ಮಿಕ ಚಿಂತಕರು ಸಾಣೆಹಳ್ಳಿನ ಈ ವೇದಿಕೆಯಲ್ಲಿ ಒಂದಲ್ಲ ಒಂದು ಸಾರಿ ಇಲ್ಲ ಪ್ರೇಕ್ಷಕರಾಗಿಯೋ ಅಥವಾ ವೇದಿಕೆಯ ಮೇಲೋ ಕುಳಿತಿದ್ದಾರೆ. ಮತ್ತದೊಂದು ಅವ್ರಿಗೆ ಅದರಲ್ಲಿ ಭಾಗವಹಿಸೋದು ಕೂಡ ಒಂದು ಹೆಮ್ಮೆಯ ಸಂಕೇತ ಅನ್ನುವಷ್ಟರ ಮಟ್ಟಿಗೆ ರಾಷ್ಟ್ರೀಯ ನಾಟಕೋತ್ಸವ ನಡ್ಕೊಂಡು ಬರ್ತಾ ಇದೆ. ಈ ಬಾರಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಕಾರಣದಿಂದಾಗಿ ನಡೆದಿಲ್ಲ ಅನ್ನೋ ಹಾಗಿಲ್ಲ. ಈ ಬಾರಿನೂ ಕೂಡ ನಡೀತು. ಅದು ಅಂತರ್ಜಾಲದಲ್ಲಿ ನಡೀತು. ನೋಡಿ, ಅದರ ಆಹ್ವಾನ ಪತ್ರಿಕೆ ಇಲ್ಲಿದೆ. ಈ ಬಾರಿನೂ ಕೂಡ ಕಳೆದ ವರ್ಷದಂತೆಯೇ ಕಾರ್ಯಕ್ರಮಗಳು ಇದ್ದವು, ಆದರೆ ಕೆಲವು ಕಡಿಮೆ ಆಗಿದ್ದವು. ವಚನ ಗೀತೆಗಳಿರ್ಬೋದು, ಕನ್ನಡ ರಾಜ್ಯೋತ್ಸವ, ವಿಚಾರ ಮಾಲಿಕೆ, ನಾಟಕ ಪ್ರದರ್ಶನ ಇತ್ತು. ಈ ಹಿಂದೆ ಶಿವಸಂಚಾರ ಅಭಿನಯಿಸಿದಂತಹ ನಾಟಕಗಳನ್ನೇ ಈ ಬಾರಿ ಪ್ರಸಾರ ಮಾಡಲಾಯಿತು. ಧನ್ವಂತರ ಚಿಕಿತ್ಸೆ, ಮುದುಕನ ಮದುವೆ, ಶರಣಸತಿ, ಲಿಂಗಪತಿ ಅಂಥದ್ದು ಹಿಂದಿ ನಾಟಕ ಇದೆಯಲ್ಲ, ಮರಣಿ ಮಹಾನವಮಿ. ಹೀಗೆ ನಮ್ಮ ನಾಟಕಗಳು 4 ನಾಟಕಗಳಲ್ಲದೆ ಇನ್ನಿತರೆ 4 ನಾಟಕಗಳನ್ನ ಒಟ್ಟು 7 ದಿನ ನಾಟಕೋತ್ಸವವನ್ನು ಆಚರಿಸಲಾಯಿತು. ಭಾಳ ಅತ್ಯಂತ ಯಶಸ್ವಿಯಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಈ ನಾಟಕೋತ್ಸವವನ್ನು ವೀಕ್ಷಿಸಿದರು ಅನ್ನೋದನ್ನು ನಾವು ಹೇಳ್ಬೋದು. ಇದು ಕೂಡ ಶಿವಸಂಚಾರದ ಕಾರಣಕ್ಕಾಗಿಯೇ ಅಂತ. ಇನ್ನು ವಚನಗಳು ಕೇವಲ ಮೊದಲು ಅಕ್ಷರ ರೂಪದಲ್ಲಿದ್ದವು. ಅಕ್ಷರ ರೂಪದಲ್ಲಿದ್ದನ್ನು ಯಾರು ಓದಲ್ಲ ಅನ್ನೋದನ್ನು ಮೊದಲ ಬಾರಿಗೆ ಗ್ರಹಿಸಿದಂಥವರು ಶಿವಕುಮಾರ ಶ್ರೀಗಳವರು. ಅದಕ್ಕೆ ಅವ್ರು ಏನು ಮಾಡಿದರು, ಮೊಟ್ಟ ಮೊದಲ ಬಾರಿಗೆ BCS ರಾಜು ಅಂತ ಗುಬ್ಬಿ ವೀರಣ್ಣ ಕಂಪ್ನಿಯಲ್ಲಿದ್ದಂಥ ಪ್ರಖ್ಯಾತ ಸಂಗೀತಗಾರ, ಅವರನ್ನು ಕರೆಸಿ ತಮ್ಮ ಮಠದಲ್ಲಿ ಇಟ್ಕೊಂಡ್ರು. ನಾನು ನೋಡಿದ್ದೀನಿ, ನಮ್ಮ ಬಾಲ್ಯದಲ್ಲಿ ಅವರನ್ನು ನೋಡಿದ್ದೀನಿ. ಅವರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಈ ವಚನಗಳಿಗೆ ರಾಗ ಸಂಯೋಜನೆ ಮಾಡಿ ಅಕ್ಕನ ಬಳಗ ಅನ್ನುವಂಥ ಏನು ಸದಸ್ಯರಿದ್ದರು ಅವ್ರಿಗೆ ಕಲಿಸಿ ಹಾಡುವಂಥ ಒಂದು ಸಂಪ್ರದಾಯವನ್ನು ಹಾಕ್ಕೊಟ್ರು. ಅದೇ ಸಂಪ್ರದಾಯ ಇಲ್ಲೂ ಕೂಡ ಮುಂದುವರೆದು ಸಾಣೆಹಳ್ಳಿನಲ್ಲಿ ವಚನಗೀತೆಯ ಒಂದು ತಂಡ ಸುಮಾರು 1-1.5 ಗಂಟೆಗಳ ಕಾಲ ನಿರಂತರವಾಗಿ ಇವರು ವಚನಗೀತೆಗಳನ್ನ ಹಾಡ್ತಾರೆ. ಆ ತಂಡದಲ್ಲಿ ಬಹಳ ಮುಖ್ಯವಾಗಿ ಹೆಸರಿಸಬೇಕಾದಂಥವರು ಶ್ರೀಮತಿ ಜ್ಯೋತಿ, ದಾಕ್ಷಾಯಣಿ, ನಾಗರಾಜ್, ಸಿದ್ದರಾಮ್ ಕೇಸಾಪುರ, ಫಕ್ಕೀರಪ್ಪ, ಆಮೇಲೆ ಸುರೇಶ್ ಕೇಸಾಪುರ, ಆಮೇಲೆ HK ನಾಗನೂರು, ಹೀಗೆ ಅನೇಕ ಸಂಗೀತಗಾರರು ಒಂದು ಪರಂಪರೆಯನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಅದು ಮುಂದುವರೆದಿದೆ. ಇದು ಕೂಡ ಶಿವಸಂಚಾರ ತಂಡ ಅಂತಲೇ ಅವರು ಕೂಡ ಗುರುತಿಸ್ಕೊಳ್ಳುವಂಥದ್ದು. ಇದು ಕೂಡ ಒಂದು ಶಿವಸಂಚಾರ ಕಾರಣಕ್ಕಾಗಿ ಪ್ರೇರಣೆಗೊಂಡಂಥದ್ದು ಅಂತ. ಇನ್ನು ಶಿವಕುಮಾರ ಪ್ರಶಸ್ತಿ, ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥವರಿಗೆ ಜೀವಮಾನದ ಅವಧಿಯನ್ನು ಗುರುತಿಸಿ ಸರ್ಕಾರೇತರವಾಗಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಆಲೋಚನೆ CGK ಮತ್ತು ಪಂಡಿತಾರಶ್ರೀಗಳಿಗೆ ಬಂದಾಗ, ಹೀಗೆ ಹಿರಿಯ ಗುರುಗಳ ಹೆಸರಿನಲ್ಲೇ ಕೊಡೋದು ಅಂತೇಳಿ ಅದನ್ನು ತೀರ್ಮಾನ ಮಾಡಲಾಯಿತು. 2004ರಿಂದ ಈ ಪ್ರಶಸ್ತಿಯನ್ನು ಶುರು ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದಂಥವರ ಪಟ್ಟಿ ಹೀಗಿದೆ. ಪ್ರಸನ್ನ ಅವರ ಮೊದಲ ವರ್ಷ, 2ನೇ ವರ್ಷ CGK, PG ಗಂಗಾಧರ ಸ್ವಾಮಿ, ಅಶೋಕ್ ಬಾದರ್ ದಿನ್ನಿ, ಮಾಲತಿ ಶ್ರೀ ಮೈಸೂರು, C ಬಸಲಿಂಗಯ್ಯನವರು, ಜಯಶ್ರೀ, ಡಾಕ್ಟರ್ K ಮಳಸಿದ್ದಪ್ಪನವರು, ಚಿದಂಬರರಾವ್ ಜಂಬೆ, ಕೋಟಾಗ್ನಹಳ್ಳಿ ರಾಮಯ್ಯ, ಸುಭದ್ರಮ್ಮ ಮನ್ಸೂರು, ಲಕ್ಷ್ಮೀ ಚಂದ್ರಶೇಖರ್, ಶ್ರೀನಿವಾಸ್ ಜಿ ಕಪ್ಪಣ್ಣ, ಬಸವರಾಜ್ ಬೆಂಗೇರಿ ಮತ್ತು TS ನಾಗಾಭರಣ 2019ರಲ್ಲಿ. ಅಂದರೆ ಈ ವರ್ಷ 20ನೇ ಇಸ್ವಿಯಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿಲ್ಲ. ನಡುವೆ ಒಂದು ವರ್ಷ 2009ರಲ್ಲಿ ಅತಿವೃಷ್ಟಿ ಅನ್ನೋ ಕಾರಣಕ್ಕಾಗಿ ಪ್ರಶಸ್ತಿಯನ್ನು ನೀಡಲಿಲ್ಲ. ಅದನ್ನು ಬಿಟ್ಟರೆ ಇನ್ನು 15 ಜನ ಈ ಪ್ರಶಸ್ತಿಯ ಪುರಸ್ಕೃತರು ಇದ್ದಾರೆ. ಅಂದರೆ ಇದೊಂದು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಈ ಪ್ರಶಸ್ತಿ ಪಡೆಯುವಂಥದ್ದು ಬಹಳ ಗೌರವ ಅನ್ನುವಂಥ ಭಾವನೆ ಪ್ರಶಸ್ತಿ ಪುರಸ್ಕೃತರಲ್ಲೂ ಕೂಡ ಬಂದಿದೆ. ನಾನು ಆ ಪ್ರಶಸ್ತಿಯ ಒಂದು ಸಂಪಾದನೆ ಮಂಡಳಿಯಲ್ಲಿ ಸದಸ್ಯನಾಗಿರೋದ್ರಿಂದ ಅದರ ಒಳಗೊರಗನ್ನು ಬಲ್ಲೆ. ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ, ಸರ್ಕಾರೇತರ ಪ್ರಶಸ್ತಿ ಯಾವುದಪ್ಪ ರಂಗಭೂಮಿ ಸಂಬಂಧಪಡೋದು ಅಂದರೆ ಶಿವಕುಮಾರ ಪ್ರಶಸ್ತಿ ಅನ್ನುವಂಥದ್ದು ಈಗ ಎಲ್ಲರೂ ಜನಜನಿತ ಆಗಿರುವಂಥದ್ದು.
50,000 ರೂಪಾಯಿಗಳನ್ನು ನಗದನ್ನು ಕೊಡಲಾಗುತ್ತೆ, ಪ್ರಶಸ್ತಿ ಫಲಕವನ್ನು. ಈ ನಗದನ್ನು ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಅವರ ಕೃಪೆಯಿಂದ ಅದನ್ನು ನೀಡಲಾಗ್ತಾ ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಸ್ಮರಿಸ್ಕೊಳ್ತೇನೆ. ಹೀಗೆ ಶಿವಸಂಚಾರದ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹುಟ್ಕೊಳ್ತು ಮತ್ತು ಒಂದು ಪ್ರೇರಣಾದಾಯಕವಾಗಿ ನಿಂತ್ಕೊಳ್ತು ಅನ್ನುವಂಥದ್ದು. ಹಾಗೆಯೇ ಇಷ್ಟೆಲ್ಲ ಹೇಳ್ಕೊಂತ ಬಂದ್ವಿ. ಹೇಳ್ತಾ ಹೋದರೆ ಇದಕ್ಕೆ ಕೊನೆ ಮೊದಲಿಲ್ಲ ಅಂತ ಕಾಣಿಸುತ್ತೆ. ಒಂದೊಂದು ವಿಭಾಗವು ಕೂಡ ರಂಗಮಂದಿರಗಳ ಬಗ್ಗೆ, ನಾಟಕಗಳ ಬಗ್ಗೆ, ನಾಟಕಕಾರರ ಬಗ್ಗೆ, ನಟರ ಬಗ್ಗೆ, ನಿರ್ದೇಶಕರ ಬಗ್ಗೆ ಎಲ್ಲವನ್ನೂ ಕುಲಂಕುಷವಾಗಿ ಹೇಳ್ತಾ ಹೋದರೆ ಒಂದೊಂದು ವಿಷಯದ ಬಗ್ಗೆನೂ 10 PhDಗಳನ್ನು ಮಾಡ್ಬೋದು. ಈಗಾಗಲೇ 4-5 ಜನ ಶಿವಸಂಚಾರದ ಈ ರಂಗ ಚಟುವಟಿಕೆಗಳನ್ನು ಕುರಿತು PhDಯನ್ನು ಮಾಡಿದ್ದಾರೆ. ಇನ್ನೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥವ್ರು ಅನೇಕರಿದ್ದಾರೆ. ಇನ್ನೂ ಮಾಡಬೇಕಾದಂಥ ಕೆಲಸನೂ ಕೂಡ ತುಂಬ ಇದೆ. ಅದನ್ನು ಗುರುಸುವಂಥ ಕೆಲಸ ಪೂಜ್ಯರು ಯಾವುದೇ ಪ್ರಚಾರಕ್ಕಾಗಿ ಇವನ್ನ ಮಾಡಿದಂಥವರಲ್ಲ. ಅವರ ಒಂದೇ ಉದ್ದೇಶ ಶರಣರ ತತ್ವ ಸಿದ್ಧಾಂತಗಳನ್ನು ಜನರ ಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಿರಿಯ ಗುರುಗಳು ಹಾಕ್ಕೊಟ್ಟಂಥ ಪರಂಪರೆಯನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅಧ್ಯಯನಕ್ಕಾಗಿ ಅಥವಾ ರಂಗಭೂಮಿ ಇತಿಹಾಸಕ್ಕಾಗಿ ಇದು ಬೇಕಾಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಒಳಹೊಕ್ಕು ನೋಡುವಂಥ ಕೆಲಸಗಳನ್ನು ಮಾಡಬೇಕು. ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನೋಡಿದಂಥ ಅನೇಕ ಸಂಘ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ನೀಡಿವೆ. ಕೆಲವನ್ನು ಮಾತ್ರ ನಾನು ಇಲ್ಲಿ ಮುಂದೆ ಉಲ್ಲೇಖಿಸ್ತೇನೆ. ಕರ್ನಾಟಕ ನಾಟಕ ಅಕಾಡೆಮಿಯ ಫೆಲೋಶಿಪ್ಪನ್ನು ಪಂಡಿತಾರ ಶ್ರೀಗಳವರಿಗೆ 1998ರಲ್ಲಿ ಕೊಡಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ಇದು ಕೂಡ ಪಂಡಿತಾರ ಶ್ರೀಗಳವರಿಗೆ ರಂಗ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ 2004ರಲ್ಲಿ. KV ಶಂಕರೇಗೌಡ ಸಮಾಜ ಸೇವಾ ಪ್ರಶಸ್ತಿ 2007ರಲ್ಲಿ. ದುರ್ಗದ ಸಿರಿ 2010ರಲ್ಲಿ. ಕುವೆಂಪು ವಿಶ್ವವಿದ್ಯಾಲಯ ಪೂಜ್ಯರ ರಂಗ ಚಟುವಟಿಕೆಗಳನ್ನು ಗುರುಸಿ ಗೌರವ ಡಾಕ್ಟರೇಟನ್ನು 2012ರಲ್ಲಿ ನೀಡಿತು. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ 2012ರಲ್ಲಿ. ಶ್ರೀರಂಗ ಧ್ವನಿ 2013ರಲ್ಲಿ. ರಮಣಶ್ರೀ ಪ್ರಶಸ್ತಿ 2009ರಲ್ಲಿ. ಹೀಗೆ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ಇದಲ್ಲದೆ ನಾನು ಹೇಳದೆ ಬಿಟ್ಟಿರುವ ಅಂಶಗಳು ಈಗ ಎಷ್ಟು ಹೇಳಿದ್ನೋ ಅದರ ದುಪ್ಪಟ್ಟಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಉದಾಹರಣೆಗೆ ಈ ಕಾರಣಕ್ಕಾಗಿಯೇ ಒಂದು ಪುಸ್ತಕ ಪ್ರಕಟಣೆ ಮಾಡುವಂಥ ಕೆಲಸ ಶುರುವಾಗಿದೆ. ಪ್ರತಿ ವರ್ಷ ನಾಟಕೋತ್ಸವದಲ್ಲಿ ಮಾತಾಡಿದಂಥ ಮಾತುಗಳನ್ನು ಸಂಗ್ರಹಿಸಿ ಪುಸ್ತಕ ತರೋದಿರ್ಬೋದು, ಅಥವಾ ಹೊಸ ನಾಟಕಗಳನ್ನ ಬೆಳಕಿಗೆ ತರೋದಿರ್ಬೋದು, ವಿಚಾರ ಸಂಕಿರಣಗಳ ಮಾತಿರ್ಬೋದು. ಈಗಾಗಲೇ 100ಕ್ಕೂ ಹೆಚ್ಚು ಪುಸ್ತಕಗಳು ನಮ್ಮ ಈ ಶಿವಕುಮಾರ ಕಲಾ ಸಂಘದಿಂದ ಪ್ರಕಟಗೊಂಡಿವೆ. ಹಾಗೆ ಬೀದಿ ನಾಟಕಗಳ ಒಂದು ತಂಡ ಇದ್ದು ಅದು ಕಾಲಕ್ಕೆ ಬೀದಿ ನಾಟಕಗಳನ್ನು ಕೂಡ ಮಾಡ್ಕೊಳ್ತಾ ಬರಲಾಗ್ತಾ ಇದೆ. ಹೀಗೆ ಇದಲ್ಲದೆ ನಮ್ಮ ಶಾಲೆಯ ಚಟುವಟಿಕೆಗಳು ಕೂಡ ಇದಕ್ಕೆ ಪೂರಕ ಆಗಿದೆ. ಶ್ರೀ ಗುರುಪಾದೇಶ್ವರ ಹೈಸ್ಕೂಲ್ ಇರ್ಬೋದು, ಶಿವಕುಮಾರ ಸ್ವಾಮೀಜಿ ಪ್ರೈಮರಿ ಇರ್ಬೋದು, ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಸಂಸ್ಕಾರ ಕೊಡೋ ನಿಟ್ಟಿನಲ್ಲೂ ಕೂಡ ಶಿವಸಂಚಾರ ಕಾರಣ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಶಿವಸಂಚಾರ, ಸಾಣೆಹಳ್ಳಿ, ಪಂಡಿತಾರದ ಶ್ರೀಗಳು ಇವೆಲ್ಲ ಒಂದಕ್ಕೊಂದು ಬೆರೆತಿರುವಂಥವು. ಇವುಗಳ ಕೆಲಸ ಕಾರ್ಯಗಳು ಹಾಗೆ 1 ಗಂಟೆ 2 ಗಂಟೆನಲ್ಲಿ ಹೇಳಿ ಮುಗಿಸುವಂಥವಲ್ಲ. ಇವೆಲ್ಲವೂ ಕೂಡ ಸಮಾಜಕ್ಕೆ ನೀಡಿದ ಅತ್ಯಂತ ಶ್ರೇಷ್ಠವಾದ ಕಾಣಿಕೆಗಳು, ಕೊಡುಗೆಗಳು ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಇಷ್ಟು ಸಾಂಕೇತಿಕವಾಗಿ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಂಥ ಮಿತ್ರ ಶಿವಕುಮಾರ ಸ್ವಾಮಿ ಕುರ್ಕಿಯವರಿಗೂ ಮತ್ತು ಇದುವರೆಗೂ ಕೂಡ ತಾವೆಲ್ಲರೂ ಕೂಡ ಅತ್ಯಂತ ತಾಳ್ಮೆಯಿಂದ ಶ್ರದ್ಧೆಯಿಂದ ಕೇಳಿದಿರಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಕೃತಜ್ಞತೆ ನೆನಪಿಸ್ಕೊಳ್ತಾ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.